ಶ್ರೀ ಗುರುಭ್ಯೋ ನಮಃ. ಇಲ್ಲಿಯವರೆಗೆ ವಾಲ್ಮೀಕಿ ರಾಮಾಯಣ ಮತ್ತು ವಾಲ್ಮೀಕಿ ವಿರಚಿತವಾದಂಥ ಶತಕೋಟಿ ರಾಮ ಚರಿತ್ರದಲ್ಲಿ ಅಂತರ್ಗತವಾದಂಥ ಆನಂದ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯ ಈ ಮೂರು ಗ್ರಂಥಗಳ ಬಣ್ಣನೆಗನುಸಾರವಾಗಿ ಮತ್ತು ಪದ್ಮಪುರಾಣ ಇತ್ಯಾದಿ ಪುರಾಣಗಳಲ್ಲಿ ಬಂದಿರುವಂತೆ ರಾಮನ ಚರಿತ್ರೆಯನ್ನು ನಾವು ಶ್ರವಣ ಮಾಡಿದ್ವಿ. ಇವತ್ತು ಅದರ ಮಂಗಳವನ್ನು ಮಾಡುವಂಥ ದಿವಸ. ಇದಕ್ಕಿಂತ ಮತ್ತೊಂದು ಮಂಗಳಕರವಾದಂಥ ಸನ್ನಿವೇಶ ನಮಗೆ ಸಿಗಲಿಕ್ಕಿಲ್ಲ. ಕಾರಣ ಏನಂದರೆ ಇವತ್ತು ಹಯಗ್ರೀವ ಜಯಂತಿ. ಹಯಗ್ರೀವ ರೂಪಿಯಾದಂಥ ಭಗವಂತ ತನ್ನ ಆ ಅಶ್ವದ ಮುಖದಿಂದ ವೇದಗಳನ್ನು ಮತ್ತು ಸಕಲ ಶಾಸ್ತ್ರಗಳನ್ನು ಜನತೆಗೆ, ಈ ಲೋಕಕ್ಕೆ ಉಪದೇಶ ಮಾಡಿದಂಥ ದಿವಸ ಇದು. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷಿತ ಉತಾಬ್ಜ ಭವೇಶ ಮುಖ್ಯೈ ಅಂತ ಆ ಹಯಗ್ರೀವನ ಸ್ತೋತ್ರ. ಮೂಲ ರಾಮಾಯಣವನ್ನು ಕೂಡ ಆತನೇ ರಚನೆ ಮಾಡಿದ್ದ, ಅದೇ ಹಯಗ್ರೀವ ರೂಪಿಯಾದಂಥ ಭಗವಂತನೇ. ಹೀಗೆ ಆ ಹಯಗ್ರೀವ ರೂಪಿಯಾದಂಥ ಭಗವಂತನ ಜಯಂತಿಯ ಇಂದಿನ ದಿವಸ ಆ ರಾಮಾಯಣದ ಮಂಗಳದ ಸಮಯವನ್ನು ನಾವು ಸಮೀಪಿಸಿದ್ದೇವೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಇಲ್ಲಿಯವರೆಗೆ ರಾಮನ ನೂರಾರು ಚರಿತ್ರೆಗಳನ್ನೇನು ನಾವು ಶ್ರವಣ ಮಾಡಿದ್ವಿ. ಆ ರಾಮನ ಲೋಕೋತ್ತರವಾದಂಥ ಚರಿತ್ರೆಗಳು, ಆತರ ಭಕ್ತರಾದಂಥ ಹನುಮಂತ, ಲಕ್ಷ್ಮಣ, ಭರತ ಇವರೆಲ್ಲರ ಲೋಕ ವಿಲಕ್ಷಣವಾದಂಥ ಚರಿತ್ರೆಗಳನ್ನು, ಅವರ ಲೀಲೆಗಳನ್ನು ಕೂಡ ನಾವು ಅದರಲ್ಲಿ ಶ್ರವಣ ಮಾಡಿದ್ವಿ. ಅನೇಕ ಉಪನಿಷತ್ತುಗಳಲ್ಲಿ ಬಂದಂಥ ಛಾಂದೋಗ್ಯ, ಅಥರ್ವಣ ಮೊದಲಾದಂಥ ಉಪನಿಷತ್ತುಗಳಲ್ಲಿ ಬಂದಂಥ ಸುಸೂಕ್ಷ್ಮವಾದಂಥ ತತ್ವ ರಹಸ್ಯಗಳನ್ನು ಕೂಡ ನಾವು ಶ್ರವಣ ಮಾಡಲಿಕ್ಕೆ ಅವಕಾಶವನ್ನು ಪಡ್ಕೊಂಡಿದ್ವಿ. ರಾಮಾಯಣದ ಉದ್ದಕ್ಕೂ ಕಂಡು ಬರುವಂಥದ್ದು ಆ ನಾಯಕನಾದಂಥ ರಾಮ, ಆ ರಾಮನ ಮೂಲಕ ಪ್ರತಿನಾಯಕನಾದಂಥ ಖಳನಾಯಕ ಅನಿಸ್ಕೊಂಡಿರುವಂಥ ರಾವಣನ ವಧೆ. ಅದರಲ್ಲಿ ಕಂಡು ಬರುವಂಥ ಅಂಶ ಅಂದರೆ ಅತಿರೂಪಾತ್ ಹತ ಸೀತಾ ಅತಿಗರ್ವಾದ್ ರಾವಣೋ ಹತಃ. ಲೋಕವಿಲಕ್ಷಣವಾದಂಥ ರೂಪ ಇದ್ದಿದ್ದರಿಂದ ಸೀತೆ ಅಪಹರಣಕ್ಕೊಳಗಾಗಬೇಕಾಯ್ತು. ಹಾಗೆ ಅತಿಗರ್ವಾತ್ ರಾವಣೋ ಹತಃ, ಮಿತಿಮೀರಿದ ದುರಹಂಕಾರದಿಂದಾಗಿ ರಾವಣ ಅಧಃಪತನಕ್ಕೆ ಈಡಾಗಬೇಕಾಯಿತು. ಲೋಕವಿಲಕ್ಷಣವಾದಂಥ ರೂಪ, ಅದ್ಭುತವಾದ ರೂಪ ಹಾಕಿದ್ದು. ಆದರೆ ಆ ರೂಪವನ್ನು ಆತ ಕಾಮಿಸಿದ್ದ. ಆತ ದ್ವಂದ್ವ ಪೂರ್ಣವಾದಂಥ ವ್ಯಕ್ತಿತ್ವ ಉಳ್ಳವನಾಗಿದ್ದ. ಅದನ್ನು ನಾವು ಆನಂದ ರಾಮಾಯಣದಲ್ಲಿ ನೋಡಿದ್ವಿ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಥೆ ಬಂದಿರಲಿಲ್ಲ. ಆನಂದ ರಾಮಾಯಣದಲ್ಲಿ ಅದರ ಕಥೆಯನ್ನು ನಾವು ನೋಡಿದ್ವಿ. ರಾವಣನಲ್ಲಿ ಎರಡು ರೀತಿಯಾದಂಥ ವ್ಯಕ್ತಿತ್ವಗಳಿತ್ತು. ಒಂದು ಮುಖದಿಂದ, ಒಂದು ವ್ಯಕ್ತಿತ್ವದಿಂದ ಆತ ಸೀತೆಯನ್ನು ಲೋಕಮಾತೆ ಅಂತ ತಿಳ್ಕೊಂಡಿದ್ದ. ಮತ್ತೊಂದು ಮುಖದಿಂದ, ಮತ್ತೊಂದು ವ್ಯಕ್ತಿತ್ವದ ಮೂಲಕವಾಗಿ ಆತ ಆಕೆಯನ್ನು ಅಪಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ರಾವಣನ ಎರಡು ರೀತಿಯಾದಂಥ ವ್ಯಕ್ತಿತ್ವ ಏನಿದೆ ಅದು ನಮ್ಮನ್ನೇ ಸಂಕೇತಿಸ್ತದೆ. ಯಾಕೆಂತಂದರೆ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ನಾವು ಕೂಡ ಆಳವಾದಂಥ ಹಂಬಲ ಇಟ್ಕೊಂಡಿರೋ ಆಗಿರ್ತೇವೆ. ಒಮ್ಮೊಮ್ಮೆ ಧರ್ಮಾಚರಣೆಯನ್ನು ಮಾಡಬೇಕು ಅಂತ ನಮಗೆ ಅನಿಸಿದ್ರು, ಆ ಧರ್ಮಾಚರಣೆಯನ್ನು ಮಾಡಬೇಕು ಅನ್ನುವಂಥ ಪ್ರವೃತ್ತಿಯನ್ನು ಮೀರಿ ಅಧಾರ್ಮಿಕ ಪ್ರವೃತ್ತಿ, ಅಧಾರ್ಮಿಕ ಆಚರಣೆ ನಮ್ಮ ವ್ಯಕ್ತಿತ್ವದಲ್ಲಿ ವಿಜೃಂಭಿಸ್ತಿರ್ತದೆ. ಹೀಗೆ ರಾವಣನ ವ್ಯಕ್ತಿತ್ವ ಏನಿದೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಸಂಕೇತ. ನಮ್ಮೊಳಗಿರುವಂಥ ರಾವಣ ಏನಿದ್ದಾನೆ ಅವನನ್ನು ಈ ರಾಮ ಹತ್ಯೆ ಮಾಡಿದ. ಮಿತಿಮೀರಿದ ದುರಹಂಕಾರ ಅವನಿಗೆ. ರಾಮನ ಹೊರತಾಗಿ ಈ ಇಡೀ ರಾಮಾಯಣದ ಕಥೆಯಲ್ಲಿ ನಾವು ನೋಡಿದಂತೆ, ವಿಶೇಷತಃ ಆನಂದ ರಾಮಾಯಣದಲ್ಲಿ ನೋಡಿದಂತೆ, ಆತ ಆ ಅಹಂಕಾರಕ್ಕೆ ತಕ್ಕ ಶಾಸ್ತಿಯನ್ನು ಆ ರಾಮ ಮಾಡಿದ. ರಾಮನ ವ್ಯಕ್ತಿತ್ವ ಅಂತ ಸಾಧಾರಣವಾದ ವ್ಯಕ್ತಿತ್ವ ಏನಾಗಿರಲಿಲ್ಲ. ರಾಮ ಎಂಥ ಮಹಾನಾಯಕನಾಗಿದ್ನೋ ಅಷ್ಟೇ ಪ್ರಮಾಣದ ಮಹಾ ಪ್ರತಿನಾಯಕನೂ ಕೂಡ ಈ ರಾವಣನೂ ಕೂಡ ಆಗಿದ್ದ. ಹನುಮಂತ ಆ ರಾವಣನನ್ನು ಒಂದು ಬಾರಿ ನೋಡಿದಾಗ ಆ ಥರ ಉದ್ಧಾರ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿತ್ತು. ಅಹೋ ರೂಪಂ, ಎಂಥ ರೂಪ ಈ ರಾವಣದ್ದು, ಎಂಥ ವಂಶದಲ್ಲಿ ಹುಟ್ಟಿದ, ಪುಲಸ್ತ್ಯ ಮಹರ್ಷಿಯ ವಂಶದಲ್ಲಿ ಹುಟ್ಟಿದ. ಅಂಥ ಮಹರ್ಷಿಯ ವಂಶದಲ್ಲಿ ಹುಟ್ಟಿದ್ರೂ ಕೂಡ ಅದಕ್ಕೆ ತಕ್ಕಂಥ ಸದ್ಗುಣಗಳ ಆಚರಣೆಯನ್ನು ಆತ ಮೈಗೂಡಿಸಿಕೊಳ್ಳದೆ ಅಧಾರ್ಮಿಕ ಆಚರಣೆಯನ್ನು ಮೈಗೂಡಿಸಿಕೊಂಡಿದ್ದ. ಆತನ ಅಧಾರ್ಮಿಕ ನೀತಿಯಿಂದಾಗಿ ಕೊನೆಗೆ ಆತ ರಾಮನ ಬಾಣಗಳಿಗೆ ತುತ್ತಾಗಬೇಕಾಯಿತು. ಇದು ಕೂಡ ನಮಗೆ ಸಂಕೇತ. ನಾವೆಲ್ಲರೂ ಕೂಡ ಮಹಾ ವಂಶದಲ್ಲಿ ಹುಟ್ಟಿದ್ದೇವೆ ಅಂತ ಅಂದ್ಕೊಂಡಿದ್ದೇವೆ. ನಮ್ಗೆ ಯಾರಿಗೂ ಯಾವ ರೂಪಕ್ಕೂ, ಸಂಸ್ಕೃತಿ, ನಮ್ಮ ಪರಂಪರೆ ಇತ್ಯಾದಕ್ಕೂ ಕೊರತೆ ಇಲ್ಲ, ಎಲ್ಲ ಇದೆ. ಆದರೆ ಒಳಗಿರುವಂಥ ಹನುಮಂತ ನಮ್ಮನ್ನು ಕೇಳ್ತಾನೆ, ಎಂಥ ರೂಪ ಇದು, ಎಂಥ ಹಿನ್ನೆಲೆ, ಎಂಥ ವಂಶ. ಆದರೆ ಯಜ್ಜಧರ್ಮೋನ ಬಲವಾನ್,
ಈ ರಾವಣನ ಈ ವ್ಯಕ್ತಿತ್ವ ಏನಿದೆ, ಅವನ ಹಿನ್ನೆಲೆ, ಆತ ಹುಟ್ಟಿದ ರೀತಿ, ಆತನ ತಂದೆ ತಾಯಿಗಳು, ಆತನ ಶಿಕ್ಷಣ, ಇದನ್ನೆಲ್ಲ ನೋಡಿದರೆ ಆತ ಈ ರಾಕ್ಷಸ ರಾಜನಾಗಿ ನಿಂದೆಗೊಳಗಾಗಬಾರ್ದಾಗಿತ್ತು. ಆತ ಇಡೀ ಜಗತ್ತನ್ನೇ, ಆತ 3 ಲೋಕಗಳನ್ನು ಕೂಡ ಆತ ಶಾಶ್ವತವಾಗಿ ಗೆಲ್ಲಬೇಕಾಗಿತ್ತು. ಆತ ಅಲ್ಲಿ ಗೆಲ್ಲಿಲ್ಲ. ರಾವಣನಿಗೆ ಶಾಶ್ವತವಾಗಿ 3 ಲೋಕಗಳ ಆಧಿಪತ್ಯವನ್ನು ಸಾಧಿಸಲಿಕ್ಕಾಗಲಿಲ್ಲ. ಯಾಕೆಂದರೆ ಆತನ ಅಧಾರ್ಮಿಕ ವ್ಯಕ್ತಿತ್ವದ ಕಾರಣದಿಂದಾಗಿ. ಇದು ಹನುಮಂತ ಆ ರಾವಣನನ್ನು ನೋಡಿ ಹೇಳಿದ ಮಾತು. ಈ ಮಾತನ್ನು ಕೂಡ ನಮ್ಮೊಳಗಿರುವಂಥ ಹನುಮಂತ ನಮ್ಮ ಎದುರಿಗೆ ಬಂದು, ಇದೆಂಥದ್ದು, ನಿಮ್ಮ ವ್ಯಕ್ತಿತ್ವ ಎಂಥದ್ದು, ನಿಮ್ಮ ಹಿನ್ನೆಲೆ ಎಂಥದ್ದು, ನೀವು ಮಾಡ್ತಿರೋದೇನು ಅಂತ ನಮ್ಮನ್ನು ಪ್ರಶ್ನೆ ಕೇಳಿದರೆ ನಾವೇನು ಉತ್ತರ ಹೇಳಬಲ್ಲೆವು ಅಂತನ್ನೋದನ್ನು ನಾವು ಗಮನಿಸಬೇಕು. ನಮಗೆ ನಮ್ಮಲ್ಲಿರುವಂಥ ಕೆಲವು ಕುಂದು ಕೊರತೆಗಳು, ನ್ಯೂನತೆಗಳು ಇವಿಲ್ಲದೆ ಹೋಗಿದ್ದರೆ ನಾವು ಕೂಡ ಮತ್ತೆಲ್ಲೋ ಇರ್ತಿದ್ವಿ. ಆದರೆ ಮತ್ತೆಲ್ಲೋ ಇಲ್ಲ, ಇಲ್ಲೇ ಇದ್ದೇವೆ ನಾವು ಇವತ್ತು. ಇದೇ ಭೂಮಿಯಲ್ಲಿ ಕಾಲುಗಳು ಅಂಟ್ಕೊಂಡಿವೆ, ಹೆಗಲುಗಳು ಇಲ್ಲೇ ಇವೆ, ತಲೆಯೂ ಇಲ್ಲೇ ಇದೆ. ಯಾಕೆಂದರೆ ಈ ಅಧಾರ್ಮಿಕ ಪ್ರವೃತ್ತಿ, ಈ ಅಪೂರ್ಣತೆ ಇದು ಜಗತ್ತಿನ ಎಲ್ಲ ಕಡೆ ಕಂಡು ಬರುವಂಥದ್ದೇ. ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತಲಿರುವಂಥ ನಮಗೆ ಸಂಬಂಧಿಕರು ಅನ್ಸ್ಕೊಂಡಿರುವಂಥವ್ರು, ಬಂಧು ಹಿತೈಷಿಗಳು ಅಂತ ಅನ್ಸ್ಕೊಂಡಿರುವಂಥವ್ರು, ಯಾವುದೇ ವ್ಯಕ್ತಿನ ನೋಡಿದ್ರು ಕೂಡ ಎಲ್ಲರೂ ಅಪೂರ್ಣರೇ. ಎಲ್ಲರೂ ಈ ರಾವಣನಂತೆ, ನಾವು ರಾವಣನಂತೆ, ನಮ್ಮ ಸುತ್ತಮುತ್ತಲಿರುವಂಥವರು ರಾವಣನಂತೆ. ಆದರೆ ಸಕಲ ಸದ್ಗುಣ ಪರಿಪೂರ್ಣವಾದಂಥ ವ್ಯಕ್ತಿ ಯಾರಾದರೂ ಇದ್ದಾನೆ ಅನ್ನುವಂಥ ಹುಡುಕಿದರೆ ಆತನೇ ರಾಮ. ನಮಗೆ ಸಕಲ ಸದ್ಗುಣ ಪರಿಪೂರ್ಣವಾದಂಥ ವ್ಯಕ್ತಿ ಯಾರಾದರೂ ಇದ್ದಾನೆ ಅನ್ನುವಂಥ ಎಲ್ಲ ಕಡೆ ಅನ್ವೇಷಣೆ ಮಾಡಿದರೆ ಸಿಗಬೇಕಾದಂಥ ವ್ಯಕ್ತಿ ಅಂದರೆ ರಾಮನೇ. ಅಂಥದೇ ಪ್ರಶ್ನೆ ವಾಲ್ಮೀಕಿ ಋಷಿಗೂ ಕೂಡ ಬಂದಿತ್ತು. ವಾಲ್ಮೀಕಿ ಋಷಿ ನಾರದರನ್ನು ಕೇಳಿದರು, ಕೋಶಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟ ವೀರ್ಯವಾನ್. ಈಗ ಈ ಜಗತ್ತಿನಲ್ಲಿ ಸಕಲ ಸದ್ಗುಣ ಪರಿಪೂರ್ಣನಾದಂಥ ಬಾಹ್ಯ ಸೌಂದರ್ಯವೂ ಅಷ್ಟೇ ಅದ್ಭುತವಾಗಿರಬೇಕು, ಮೇಲ್ಮಟ್ಟದ್ದಾಗಿರಬೇಕು, ಅದಕ್ಕೆ ತಕ್ಕಂತೆ ಆಂತರಿಕ ಸೌಂದರ್ಯವೂ ಕೂಡ ಇದ್ದಿರಬೇಕು. ಗುಣಗಳ ದೊಡ್ಡ ಪಟ್ಟಿಯನ್ನೇ ಕೊಡ್ತಾನೆ. ಸಾಧಾರಣ ಮನುಷ್ಯನಲ್ಲಿ, ಒಬ್ಬೊಬ್ಬ ಮನುಷ್ಯನಲ್ಲಿ ಅಂಥ ಗುಣಗಳೇ ಇರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಗುಣಗಳ ಗಣದ ಒಡಲಾದ ರಾಮ. ಹೀಗೆ ಆತ ಮಹಾನಾಯಕನಾದ್ದರಿಂದ, ವೇದ ಪುರುಷನಾದ್ದರಿಂದ ಆತನಲ್ಲಿ ಅಂಥ ಗುಣಪೂರ್ಣತ್ವ. ನಾವು ಪ್ರತಿನಾಯಕರಾದ್ದರಿಂದ ನಮ್ಮೊಳಗಿರುವಂಥ ರಾವಣರನ್ನು, ನಮ್ಮೊಳಗಿರುವಂಥ ದಶರಥರನ್ನು ನಾವು ಗೆಲ್ಲಬೇಕಾಗಿದೆ. ಆ ದುರಹಂಕಾರವನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ದುರಹಂಕಾರ ಅಂತನ್ನೋದು ನಮಗೆ ಯಾವತ್ತೂ ಕೂಡ ತೊಂದರೆ ಕೊಡ್ತಾ ಇರುವಂಥ ಒಂದು ಅಂಶ. ದುರಹಂಕಾರ ಅಂತನ್ನೋದು ಒಂದು ಮಧುಮೇಹ ರೋಗ ಇದ್ದಂತೆ. ಯಾವಾಗ ಮಧುಮೇಹ ರೋಗ ಈ ಶರೀರದ ಒಳಗೆ ಪ್ರವೇಶ ಮಾಡ್ತದೆ ಅಂತ ಗೊತ್ತಿಲ್ಲ. ಎಲ್ಲ ಆರೋಗ್ಯವಾಗೇ ಇದ್ದೇನೆ, ಮಾನಸಿಕವಾಗಿ ಆರೋಗ್ಯವಂತಾಗಿದ್ದೇನೆ, ದೈಹಿಕವಾಗಿ ಆರೋಗ್ಯವಂತಾಗಿದ್ದೇನೆ ಅಂತ ಅನ್ಕೋತಿರ್ತೇವೆ. ಇದ್ದಕ್ಕಿದ್ದಂತೆ ಪರೀಕ್ಷೆ ಮಾಡ್ತೀನಿ ನೋಡಿದರೆ ದುರಹಂಕಾರ, ಆ ಮಧುಮೇಹ ಒಳಗೆ ಸೇರ್ಕೊಂಡು ಬಿಟ್ಟಿರ್ತದೆ. ಇಲ್ಲೇ ಬಾರ್ಡರ್ನೊಳಗಿದೆ ಅಂತಿರ್ತೇವೆ, ಅಂಚಿನೊಳಗಿದೆ, ಅದಕ್ಕೇನು ಹೆಚ್ಚು ತೊಂದರೆ ಕೊಡುವಂತಿಲ್ಲ ಅಂತ ಅನ್ಕೋತಿರ್ತೇವೆ. ಅದನ್ನು ಮೀರಿ ಹೊರಗೆ ಹೋಗಿಬಿಟ್ಟಿರ್ತದೆ, ಆ ಬಾರ್ಡರನ್ನು ಮೀರಿ. ಕಾರಣ ಏನಂದರೆ, ಮಧುಮೇಹ ಮನುಷ್ಯನಿಗೆ ಬರಲಿಕ್ಕೆ ಕಾರಣ ಏನಂದರೆ, ನಾವು ಆಹಾರದ ಮೂಲಕ ತಗೊಳ್ಳುವಂಥ ಪಿಷ್ಟ, ಸಕ್ಕರೆ ಏನಿದೆ, ಅದು ನಮ್ಮ ಶರೀರದೊಳಗೆ ಸರಿಯಾಗಿ ಜೀರ್ಣ ಆಗದಿರೋ ಮೂಲಕ, ಶರೀರದ ಒಳಗೆ ಅದು ರಕ್ತಗತ ಆಗದೇ ಇದ್ದರೆ, ಶರೀರಕ್ಕೆ ಅದು ಹೊಂದಿಕೊಳ್ಳದೇ ಇದ್ದರೆ, ಅದು ನಮ್ಮ ರಕ್ತದಲ್ಲಿ ಹೊರಗಡೆ ಅದು ತೋರಿ, ಆ ರಕ್ತದಲ್ಲಿ ಮಧುಮೇಹ ತೋರಿದ್ರಿಂದಾಗಿ ಮಧುಮೇಹ ರೋಗಿ ಅಂತ ಅನ್ಕೋತಾನೆ. ನಮಗೆ ಅಹಂಕಾರ ಬಂದಿರೋದು ಹಾಗೆ ಅಂತ ಅನಿಸ್ತು. ನಮಗೇನು ಸ್ಥಾನಮಾನಗಳು ಬಂದು ಒದಗಿವೆ. ಜಗತ್ತು ನಮ್ಮನ್ನು ಸುಂದರ ಅಂತ ಹೊಗಳ್ತದೆ, ಮಹಾಪರಾಕ್ರಮಿ ಅಂತ ಹೊಗಳ್ತದೆ, ಸ್ಥಾನಮಾನ ಇದ್ದವನಂತ ಹೊಗಳ್ತದೆ, ಮಹಾವಿದ್ವಾಂಸ ಅಂತ ಹೊಗಳ್ತದೆ, ಅಧಿಕಾರದಲ್ಲಿದ್ದಾಗ ನಮ್ಮನ್ನು ಓಲೈಸ್ತದೆ. ಆ ಎಲ್ಲ ಸ್ಥಾನಮಾನಗಳು, ಆ ಎಲ್ಲ ಪ್ರಶಂಸೆ ನಮಗೇನು ಬಂದೊರಗಿದೆ, ಅದು ನಮಗೆ ಸರಿಯಾಗಿ ಜೀರ್ಣ ಆಗ್ತಿಲ್ಲ. ತಿಂದ ಸಕ್ಕರೆ ಹೇಗೆ ಜೀರ್ಣ ಆಗ್ತಿಲ್ವೋ, ಸರಿಯಾದ ವ್ಯಾಯಾಮ ಇಲ್ಲದ ಮೂಲಕ ತಿಂದ ಸಕ್ಕರೆ ಹೇಗೆ ಜೀರ್ಣ ಆಗೋದಿಲ್ವೋ, ಬಂದ ಸ್ಥಾನಮಾನಗಳು, ಪ್ರಶಂಸೆಗಳು ನಮಗೆ ಜೀರ್ಣ ಆಗದೇ ಇರೋ ಮೂಲಕ ಅಹಂಕಾರ ವಿಜೃಂಭಿಸ್ತಿದೆ. ಆ ಅಹಂಕಾರಕ್ಕೆ ಇರುವಂಥ ಮದ್ದು ಒಂದೇ. ಮಧುಮೇಹಕ್ಕೆ ಬೇರೆ ಯಾವ ಔಷಧವೂ ಇಲ್ಲ. ಇರುವಂಥ ಔಷಧ ಅಂದರೆ ಯೋಗ ಪ್ರಾಣಾಯಾಮ ಎರಡೇ. ಆ ಯೋಗ ಪ್ರಾಣಾಯಾಮ ಅಂತಂದರೆ ನಮ್ಮನ್ನು ಪರಮಾತ್ಮನೊಂದಿಗೆ ಹೊಂದಿಸ್ಕೊಳ್ಳೋದೇನಿದೆ ಅದೇ ಯೋಗ. ಪ್ರಾಣಾಯಾಮ ಅಂದರೂ ಕೂಡ ಆ ಭಗವಂತನ ಭಕ್ತನಾದಂಥ ಪ್ರಾಣ ಏನಿದ್ದಾನೆ, ಪ್ರಾಣ ಹನುಮಂತ, ಆತನಲ್ಲಿ ಭಗವಂತನನ್ನು ಕಂಡು ಆತನ ದಾಸ್ಯವನ್ನು ಮಾಡೋದೇನಿದೆ ಅದೇ ಈ ಮಧುಮೇಹ ಅನ್ನುವಂಥ ಅಹಂಕಾರಕ್ಕೆ ಯೋಗ್ಯವಾದಂಥ ಪರಿಣಾಮ. ಅದನ್ನು ನಾವು ಈ ಆನಂದ ರಾಮಾಯಣದಲ್ಲಿ, ಕಾಟಕೋಪನಿಷತ್, ಛಾಂದೋಗ್ಯ ಉಪನಿಷತ್ನಲ್ಲಿ ಅದನ್ನು ವಿಸ್ತಾರವಾಗಿ ನಾವು ಶ್ರವಣ ಮಾಡಿದ್ವಿ. ಶ್ವೇತಕೇತು ಅಂತ ಮುನಿಕುಮಾರ ಇದ್ದ, ಗುರುಕುಲದಲ್ಲಿ ಅಧ್ಯಯನ ಮುಗಿಸಿದವನೇ ಬಂದ, ಮುಗಿದಿತ್ತು ಮಂಗಳೆಲ್ಲ, ಶಾಲೆ ಹೊಡ್ಕೊಂಡು ಬಂದಿದ್ದ. ಅನೂಚಾನಮಾನಿ ಸ್ತಬ್ಧವೀಯಾಯ, ನನ್ನ ಸಮ ಇಲ್ಲ ಈ ಜಗತ್ತಿನಲ್ಲಿ, ಮಹಾಪಂಡಿತ, ಯಾವ ಶಾಸ್ತ್ರವನ್ನು ಕೇಳಿದ್ರು ಬೇಕಾದಂಥ ಉತ್ತರ ಕೊಡೋದಲ್ಲೇ, ಎಲ್ಲಿ ಬೇಕಾದರೂ ಪ್ರವಚನ ಮಾಡೋದಲ್ಲೇ ಅನ್ನುವಂಥ ಅಹಂಕಾರ ಅದು. ಆ ಮುನಿಕುಮಾರನಿಗೆ ನಿಜವಾಗ ಅಹಂಕಾರ ಬಂದಿತ್ತೋ ಇಲ್ಲೋ ಅದು ಪ್ರಶ್ನೆ ಬೇರೆ. ಯಾಕೆಂದರೆ ಅವರೆಲ್ಲರಿಗೂ ಏನು ಇಂಥ ದುರ್ಗುಣಗಳು, ಇಂಥ ನ್ಯೂನತೆಗಳೇನಿವೆ ಇವೆಲ್ಲ ತೀರಾ ಸಾಂದರ್ಭಿಕವಾದದ್ದು.
ನಮ್ಮೊಳಗಿರುವಂಥ ಶ್ವೇತಕೇತುವನ್ನು ನಾವು ಎದುರಿಸಬೇಕಾಗಿದೆ. ಅದಕ್ಕೆ ಆತನ ತಂದೆ ಕೇಳಿದ, ಯಾವ ವಸ್ತುವನ್ನು ತಿಳಿದರೆ ಜಗತ್ತೆಲ್ಲವನ್ನೂ ತಿಳಿದಂತಾಗ್ತದೋ ಅಂಥ ವಸ್ತುವನ್ನೇನಾದರೂ ತಿಳಿದಿದ್ದೀಯಾ ಪಂಡಿತ ಅಂತ ಅನ್ಸ್ಕೊಂಡು ದುರಹಂಕಾರಿಯಾಗಿ ವರ್ತಿಸ್ತಿದ್ದೀಯಲ್ಲ, ಯಾವ ವಸ್ತುವನ್ನು ತಿಳಿದ್ರೆ ಜಗತ್ತೆಲ್ಲವನ್ನೂ ತಿಳಿದಂತಾಗ್ತದಲ್ಲ ಆ ವಸ್ತುವನ್ನೇನಾದರೂ ತಿಳ್ಕೊಂಡೆ ಅಂತ ಅಪ್ಪ ಕೇಳಿದ. ಅದೆಂಥ ವಸ್ತು? ಆ ವಸ್ತುವೇ ಗೊತ್ತಿಲ್ಲ ಇವನಿಗೆ. ಪಂಡಿತ ಅಂತ ಅನ್ಸ್ಕೊಂಡಿದ್ದ. ಪ್ರಮಾಣ ಪತ್ರ ಇತ್ತು, ಮೈ ಮೇಲೆ ಶಾಲೆ ಇತ್ತು, ಪ್ರಶಂಸೆ ಇತ್ತು, ಜನ ಕಾಲಿಗೆ ಬೀಳ್ತಿದ್ರು. ಆ ವಸ್ತು ಗೊತ್ತಿರಲಿಲ್ಲ. ಅದ್ಯಾವುದು ಅಂದರೆ ತತ್ವಮಸಿ ಅಂತ ಅವನು ಅಪ್ಪ. ನೀನು ಆ ಪರಮಾತ್ಮನ ಪ್ರತಿಬಿಂಬ. ಆ ಪರಮಾತ್ಮನ ಪ್ರತಿಬಿಂಬ ಮಾತ್ರ ನೀನು ಆಗಿರುವಾಗ ನೀನು ಆ ಪರಮಾತ್ಮನಿಗೆ ಯಾವ ರೀತಿಯಲ್ಲಿ ಸಾಟಿ? ನಿನಗಿಂತ ಉತ್ತಮವಾದಂಥ ಎಷ್ಟೆಷ್ಟೋ ದೊಡ್ಡ ದೊಡ್ಡ ದೇವತೆಗಳು ಋಷಿಗಳೆಲ್ಲ ಕೂಡ ತಾವು ಎಷ್ಟೇ ತಿಳಿದಿದ್ರು, ಎಷ್ಟೇ ಅಧ್ಯಯನ ಮಾಡಿದವರಾಗಿದ್ರು, ಎಂತಹ ತಪಸ್ಸಿನ ಸಿದ್ಧಿಯನ್ನು ಮುಟ್ಟಿದವರಾಗಿದ್ದರೂ ಕೂಡ ಅವ್ರು ಯಾರು ಈ ರೀತಿಯಾಗಿ ಅಹಂಕಾರದಿಂದ ಮೇರೆ ಮೀರಿ ವರ್ತಿಸಿರಲಿಲ್ಲ. ನೀನು ಮಾತ್ರ ಹೀಗೆ ವರ್ತಿಸ್ತಿದ್ದೀಯಲ್ಲ, ಅದನ್ನು ಸರಿಯಾಗಿ ತಿಳಿದುಕೋ ಅಂತ ಅಪ್ಪ ಆತನಿಗೆ ಉಪದೇಶ ಮಾಡಿದ. ತಪ್ಪು ತ್ವಮಸಿ, ಅಲ್ಲೇನಿದೆಯಲ್ಲ ಪರಬ್ರಹ್ಮ, ಅದೇ ನೀನಾಗಿದ್ದಿ, ಅದರ ಪ್ರತಿಬಿಂಬ ನೀನಾಗಿದ್ದಿ ಅಂತ ಹೇಳಿದ. ಅದನ್ನು ನಾವು ಕೂಡ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳೋದಕ್ಕಾಗಿಯೇ ರಾವಣ ದುರಹಂಕಾರಿಯಾಗಿ ವರ್ತಿಸಿದ್ದು. ಬರೇ ರಾವಣನಿಗೆ ಮಾತ್ರ ಅಲ್ಲ, ಸೀತೆಯ ಅಹಂಕಾರ ಖಂಡನೆ ಮಾಡಿದ ರಾಮ, ಹನುಮಂತನ ಅಹಂಕಾರ ಖಂಡನೆ ಮಾಡಿದ ಅಂತ ಬಂದಿತ್ತು ಆನಂದ ರಾಮಾಯಣದಲ್ಲಿ. ಅದರ ರಹಸ್ಯವನ್ನೆಲ್ಲ ಆಗಲೇ ಹೇಳಿದ್ದೆ. ನನ್ನ ಪರಾಕ್ರಮದಿಂದ ಸೇತುವೆಯನ್ನು ಕಟ್ಟಿದಿವೆ, ರಾಮ ನನ್ನ ಪರಾಕ್ರಮದಿಂದ ಸೇತುವೆಯನ್ನು ಕಟ್ಟಿಸಿಕೊಂಡು ಲಂಕೆಗೆ ಹೋಗಿ ರಾವಣನನ್ನು ಕೊಂದ ಅಂತಿದ್ದ ಹನುಮಂತ. ಆ ಹನುಮಂತನ ಗರ್ವಭಂಗ ಆಯಿತು, ಸೀತೆಯ ಗರ್ವಭಂಗ ಆಯಿತು. ಇದೆಲ್ಲ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಸೀತೆ, ರಾವಣ, ಹನುಮಂತ, ಶ್ವೇತಕೇತು ಇವೆಲ್ಲ ಪಾತ್ರಗಳು ಮಾತ್ರ, ಹೊರಗಿರುವಂಥ ಸಾಂಕೇತಿಕ ಪಾತ್ರಗಳು ಮಾತ್ರ. ನಮ್ಮೊಳಗಿರುವಂಥ ದುರಹಂಕಾರವನ್ನು ನಾವು ಮುರಿದುಕೊಳ್ಬೇಕಾಗಿದೆ, ಅದನ್ನು ನಾಶಪಡಿಸ್ಕೊಳ್ಬೇಕಾಗಿದೆ. ಅದು ಹೇಗೆ ಅಂದರೆ ನಾವು ಭಗವಂತನ ದಾಸ ಅಂತ ತಿಳ್ಕೊಳ್ಳೋದ್ರ ಮೂಲಕ. ಅದೇ ಸೋಹಂ ಅಂತನೋದು. ನಾವು ಆ ಪರಮಾತ್ಮನ ದಾಸರು ಮಾತ್ರ. ಅದಕ್ಕಾಗಿ ಪ್ರತಿನಿತ್ಯ 21,600 ಬಾರಿ ಏನು ಶ್ವಾಸೋಚ್ಛ್ವಾಸ ಮಾಡ್ತೀವಲ್ಲ, ಈ ಶ್ವಾಸೋಚ್ಛ್ವಾಸಗಳು ಸೋಹಂ ಸ್ವಾಹ, ನಾವು ಪರಮಾತ್ಮನ ದಾಸರು, ಆತನ ಪ್ರತಿಬಿಂಬರು ಮಾತ್ರ ಅಂತನ್ನೋದು ನಮ್ಗೆ ಉಸಿರಾಗಬೇಕು. ಅಷ್ಟು ಉಸಿರಾಗದೇ ಹೊರತು ನಮಗೆ ಈ ದುರಹಂಕಾರ, ಈ ಮಧುಮೇಹ ಇದು ಪರಿಹಾರ ಆಗೋದಿಲ್ಲ ಅಂತನ್ನೋದನ್ನು ನಾವು ಈ ರಾಮಾಯಣದಲ್ಲಿ ನಾವು ಮುಖ್ಯವಾಗಿ ನಾವು ಕಾಣಬೇಕಾದಂಥ ವಿಚಾರ ಇದು. ಅನೇಕ ತತ್ವ ಸೂಕ್ಷ್ಮಗಳು ಈ ಆನಂದ ರಾಮಾಯಣದಲ್ಲಿ ತೆರೆದುಕೊಂಡಿದ್ವು. ಮತ್ತೊಂದು ಪ್ರಧಾನವಾದಂಥ ತತ್ವ ಸೂಕ್ಷ್ಮ ಅಂತಂದರೆ, ರಾಮನೇ ಶಿವ, ಶಿವನೇ ರಾಮ, ಸೀತೆಯೇ ಪಾರ್ವತಿ, ಪಾರ್ವತಿಯೇ ಸೀತೆ ಅನ್ನುವಂಥ ಮಾತು ರಹಸ್ಯಗರ್ಭಿತವಾಗಿ ಆನಂದ ರಾಮಾಯಣದಲ್ಲಿ ಮನೋಹರ ಕಾಂಡ ಅಂತ ನೆನಪು ಅಲ್ಲಿ ಬಂದಿರ್ತದೆ. ಇದನ್ನು ಯಾರು ತಿಳ್ಕೊಳ್ಳೋದಿಲ್ಲ, ಇದರ ಬಗ್ಗೆ ಯಾರು ಸರಿಯಾದಂಥ ಗಮನವನ್ನು ಹರಿಸಿದೆ ಉಚ್ಛೃಂಖಲರಾಗಿ ವರ್ತಿಸ್ತಾರೆ, ಅವರು ರೌರವ ನರಕಕ್ಕೆ ಹೋಗ್ತಾರೆ ಅಂತ ಆನಂದ ರಾಮಾಯಣ ಎಚ್ಚರಿಸಿದ್ದೇವೆ. ಇಂತಹ ತತ್ವ ಸೂಕ್ಷ್ಮಗಳನ್ನು ಸರಿಯಾಗಿ ಆನಂದ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಆ ಭಾಗಗಳನ್ನು ನಾವು ಗಮನಿಸಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಅರ್ಥ ಆಗಬೇಕಾದ್ದು ಏನಂತಂದರೆ, ಲೌಕಿಕ ಸಂಪತ್ತಿನ ಕಡೆಗೆ ಗಮನ, ವಿಪರೀತವಾದಂಥ ಲೌಕಿಕ ಸುಖದ ಕಡೆಗೆ ಲಾಲಸೆ, ಈ ಲಾಲಸೆ ಪರಿಹಾರ ಆಗಬೇಕಾಗಿದೆ, ಅಹಂಕಾರ ಪರಿಹಾರ ಆಗಬೇಕಾಗಿದೆ. ಅಷ್ಟಾದರೆ ನಾವು ನಮ್ಮನ್ನು ಗೆದ್ದಂತೆ. ಅದೇ ನಮಗೆ ಈ ರಾಮಾಯಣ ನಮಗೆ ಅದನ್ನು ಕಲಿಸಿಕೊಟ್ಟಿದೆ. ದಶರಥ, ದಶ ಅಂದರೆ 10, ರಥ ಅಂತಂದರೆ ಆತನ ವಾಹನ. ಆ ನಮ್ಮೊಳಗಿರುವಂಥ ದಶರಥನನ್ನು ನಾವು ಗೆಲ್ಲಬೇಕಾಗಿದೆ ಮೊದಲು. ರಥ ಅಂದರೆ ವಾಹನ ಮಾತ್ರ ಅಲ್ಲ, ನಮ್ಮ ಮನೋರಥ, ನಮ್ಮ ಬಯಕೆಗಳೇನಿವೆ, ನಮ್ಮ ಮನೋರಥಗಳು, ಅವೇ ರಥಗಳು. ನಮ್ಮ ಮನೋರಥಗಳು 10 ದಿಕ್ಕಿನ ಕಡೆಗೆ ಓಡ್ತಾ ಇವೆ. ನಮ್ಗೆ ಇವತ್ತು ಅದು ಬೇಕು, ಆ ಊರಿಗೆ ಹೋಗಬೇಕು, ಅದನ್ನು ಗೆಲ್ಲಬೇಕು, ಇದು ಬೇಕು, ಇಂಥ ಸಂಪತ್ತು ಬೇಕು, ಇಂಥ ಸ್ಥಾನಮಾನ ಬೇಕು ಅಂತ ಪ್ರತಿನಿತ್ಯ ನಮ್ಮ ಮನಸ್ಸು 10 ಅಲ್ಲ, ನಾವು ಬರೇ ದಶರಥರಲ್ಲ, ನಾವು ಶತರಥರು. ನಮಗೆ ನಮ್ಮ ಬಯಕೆಗಳಿಗೆ ಮಿತಿನೂ ಇಲ್ಲ. ದಶರಥನಿಗೆ ಆ ಬಯಕೆಗಳಿಗೆ ಮಿತಿ ಇಲ್ಲದ ಕಾರಣಕ್ಕಾಗಿ ಆತ ಕೈಕೈಯ ದಾಸನಾಗಿದ್ದ. ಕೈಕೈಯ ದಾಸನಾಗಿದ್ದಕ್ಕಾಗಿ ಆತ ರಾಮನನ್ನು ಕಳ್ಕೋಬೇಕಾಯಿತು, ಸೀತೆಯನ್ನು ಕಳ್ಕೋಬೇಕಾಯಿತು. ಇದು ನಮ್ಮೊಳಗಿರುವಂತಹ ದಶರಥನಿಗೆ, ಶತರಥನಿಗೊಂದು ಎಚ್ಚರಿಕೆ. ನೀವು ಕೈಕೈಗೆ ಅಂದರೆ ದುರಾಸೆಗೆ ಲಾಲಸರಾದರೆ, ದುರಾಸೆಗೆಂದು ಕೈಕೈ ಅಂತ ಅನ್ನೋದು ದುರಾಸೆಗೆ ಒಂದು ಸಂಕೇತ, ಸಾಂಕೇತಿಕವಾದಂಥ ಪಾತ್ರ ಅದು. ಆ ದುರಾಸೆಗೆ ನೀವು ಆ ದಾಸರಾದರೆ ನೀವು ಪರತತ್ವವನ್ನು ಕಳ್ಕೋತೀರಿ, ಸಂಪತ್ತನ್ನು ಕಳ್ಕೋತೀರಿ. ಸೀತೆ ಅಂದರೆ ಲಕ್ಷ್ಮಿ, ಸಂಪತ್ತಿಗೆ ಮತ್ತು ವೇದ ವಿದ್ಯೆಗೆ ಸಂಕೇತ ಆಕೆ, ಅವಳನ್ನು ಕಳ್ಕೊತೀರಿ ಮತ್ತು ಪರಬ್ರಹ್ಮನನ್ನು ಕಳ್ಕೊತೀರಿ, ಕಳ್ಕೊಂಡು ನಾಶ ಹೊಂದುತ್ತೀರಿ. ಅದಕ್ಕಾಗಿ ರಾಮ ಕಾಡಿಗೆ ಹೋದ್ಮೇಲೆ ಆ ದಶರಥ ಭಾಳ ದಿವಸ ಬದುಕಲೇ ಇಲ್ಲ. ಅವನಿಗೆ ಅದನ್ನು ಆ ಕೈ ಮೇಲೆ ಅಷ್ಟೊಂದು ಲಾಲಸೆ ಆತನಿಗಿದ್ರೂ ಕೂಡ ಆ ಲಾಲಸೆಯನ್ನು ಇಟ್ಕೊಂಡು ಸುಖವಾಗಿ ಬದುಕಲಿಕ್ಕೆ ಆತನಿಗೆ ಸಾಧ್ಯವಾಗಲಿಲ್ಲ. ಇದು ನಮ್ಮೊಳಗಿರುವಂತಹ ದಶರಥನಿಗೆ, ಶತರಥನಿಗೆ ಒಂದು ಪಾತ್ರ ಮಾತ್ರ. ರಾಮಾಯಣದಲ್ಲಿ ಬಂದಂಥ ಪಾತ್ರಗಳು ಅಂಥ ಸಣ್ಣ ಪುಟ್ಟ ಪಾತ್ರಗಳಲ್ಲ. ಹನುಮಂತನ ಪಾತ್ರ, ಲಕ್ಷ್ಮಣನ ಪಾತ್ರ, ಭರತನ ಪಾತ್ರ ಇವೆಲ್ಲವೂ ಕೂಡ ತ್ಯಾಗದಲ್ಲಿ
ಒಂದೊಂದು ಪಾತ್ರದ ಬಗ್ಗೆ ದಿನಗಟ್ಟಲೆ ಹೇಳಬೇಕಾದಂಥ ಮಹತ್ವವುಳ್ಳಂತಹ ಪಾತ್ರಗಳು. ಹನುಮಂತನು ಕೂಡ ಏನನ್ನು ಬಯಸಲಿಲ್ಲ. ನಿನಗೇನು ಬೇಕು ಅಂತ ರಾಮ ಕೇಳಿದ್ರೆ ಆತ ಏನನ್ನು ಬಯಸಲಿಲ್ಲ. ನಿನ್ನ ಭಕ್ತಿಯೊಂದು ಸಾಕು ಅಂತ ಕೇಳ್ಕೊಂಡಿದ್ದ ಆತ. ಲಕ್ಷ್ಮಣನು ಹಾಗೆ ಕೇಳ್ಕೊಂಡ, ಭರತನೂ ಹಾಗೆ ಕೇಳ್ಕೊಂಡ. ಅವ್ರು ಯಾರಿಗೂ ಈ ಸ್ಥಾನ ಮಾನ ರಾಜ್ಯಗಳು ಯಾವುದು ಕೂಡ ಬೇಕಾಗೇ ಇರಲಿಲ್ಲ. ಭರತನ ಪಾತ್ರವೇ ಮತ್ತೊಂದು ಅದ್ಭುತ. ರಾಜ್ಯವನ್ನು ಸ್ವೀಕಾರ ಮಾಡ್ಲಿಕ್ಕೆ ಆತ ಒಪ್ಪಲೇ ಇಲ್ಲ. ಅದೇ ದೊಡ್ಡ ಅದ್ಭುತ. ರಾಮ ಹೇಳಿ ಕಳಿಸಿದ, ನೀನು ರಾಜ್ಯ ಆಳಲೇಬೇಕು ಅಂತ ಹೇಳಿ ಕಳಿಸಿದ ಅನ್ನೋ ಕಾರಣಕ್ಕಾಗಿ ರಾಜ್ಯವನ್ನು ಆಳಿದ. ಆದರೆ ಆ ರಾಜ್ಯದ ಮೇಲೆ ಆತ ಮೋಹ ಬೆಳೆಸ್ಕೊಳ್ಳಿಲ್ಲ. ರಾಮ ಯಾವಾಗ ಬರ್ತಾನೆ ಅಂತ ಕಾಯ್ತಿದ್ದ. ರಾಮನಿಗೆ ದಶರಥನ ಬಗ್ಗೆ ಸಂದೇಹ. ವಾಲ್ಮೀಕಿ ಮನುಷ್ಯನ ಮನಸ್ಸಿನ ಸೂಕ್ಷ್ಮವನ್ನು ಬಹಳ ಮನೋಜ್ಞವಾಗಿ ಬಣ್ಣಿಸ್ತಾರೆ. ರಾಮ ಸರ್ವಜ್ಞನಾದ್ರಲ್ಲಿ ಯಾರ ಬಗ್ಗೆಯೂ ಆತನ ಸಂದೇಹ ಇರಲಿಲ್ಲ ಅನ್ನೋ ಮಾತು ಬೇರೆ. ಆದರೆ ರಾವಣನನ್ನು ಹತ್ಯೆ ಮಾಡಿದ ಬಳಿಕ ಅಯೋಧ್ಯೆಗೆ ಮರಳುವಾಗ ರಾಮ ಹನುಮಂತನ ಮೂಲಕ ಹೇಳಿ ಕಳಿಸಿದ, ಭರತನನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸು. 14 ವರ್ಷ ರಾಜ್ಯ ಆಳಿದ್ದಾನೆ. ಬರೀ 9 ತಿಂಗಳು 11 ತಿಂಗಳು ಅಲ್ಲ, 5 ವರ್ಷ ಅಲ್ಲ, 14 ವರ್ಷ ರಾಜ್ಯ ಆಳಿದ್ದಾನೆ. 3 ಟರ್ಮ್ ಆಯಿತು ಈಗಿನ ಕಾಲದಲ್ಲೇ ರಾಜ್ಯ ಆಳಿದ್ದಾನೆ. ರಾಜ್ಯದ ಮೇಲೆ ಏನಾದರೂ ದುರಾಸೆ ಬಂದಿರಬಹುದು. ಮತ್ತು ಅವನಿಗೆ ರಾಜ್ಯ ಆಳಬೇಕು ಅಂತಿದ್ರೆ ಆತನೇ ಆಳಲಿ. ನಾನು ಇಷ್ಟು ದಿವಸ ಹೇಗೂ ಕಾಡಿನಲ್ಲಿದ್ದೆ, ಇನ್ನೊಂದು ಕೆಲವು ವರ್ಷ ಕಾಡಿನಲ್ಲಿ ಇರ್ತೀನಿ ಹೆಂಡತಿ ಜೊತೆ ಅಂತ ಆಲೋಚನೆ ಮಾಡಿದ್ದ ರಾಮ. ಹನುಮಂತನನ್ನು ಕೊಟ್ಟು ಕಳಿಸಿದ್ದ. ರಾಮ ಹೀಗೆ ತನ್ನನ್ನು ಸಂದೇಹಿಸಿದ್ದಾನೆ ಅನ್ನೋದು ಪುಣ್ಯವಶಾತ್ ಭರತನಿಗೆ ಗೊತ್ತಾಗಲಿಲ್ಲ. ಗೊತ್ತಾಗಿದ್ರೆ ಆತ ಆತ್ಮಹತ್ಯೆನೇ ಮಾಡ್ಕೋತಿದ್ದ. ಆದರೂ ರಾಮ ಬರಲಿಲ್ಲ. ಇನ್ನೂ 14 ವರ್ಷ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದ. ಇನ್ನೂ ಬರಲಿಲ್ಲಲ್ಲ ಅಂತ ಅದು ಬೆಂಕಿಗೆ ಹಾರ್ಲಿಕ್ಕೆ ನಿಂತಿದ್ದ. ಹನುಮಂತ ಅಲ್ಲಿ ಬಂದ. ಆ ಭರತನ ಮುಖದ ಮೇಲಿನ ಸೂಕ್ಷ್ಮವಾದಂಥ ಗೆರೆಗಳನ್ನು ಓದಿ ಆತನಿಗೆ ಭರತನಿಗೆ ರಾಜ್ಯ ಮೋಹ ಬಂದು ಹೊರಗಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳುವಂಥ ಅವಕಾಶವೇ ಬರಲಿಲ್ಲ. ಯಾಕೆಂದರೆ ಆತ ಬೆಂಕಿಗೆ ಹಾರಲಿಕ್ಕೆ ನಿಂತಿದ್ದ. ರಾಮ ಇನ್ನು ಬರಲಿಲ್ಲ ಅಂದರೆ ನಾನು ಬೆಂಕಿಗೆ ಹಾರ್ತೀನಿ ಅಂತ ನಿಂತಿದ್ದ. ಹನುಮಂತನಿಗೆ ಎಲ್ಲ ಚಿತ್ರಣ ಸ್ಪಷ್ಟವಾಗೇ ಇತ್ತು. ರಾಮನಿಗೆ ಹೋಗಿ ಅದನ್ನು ವರದಿ ಮಾಡುವಂಥ ಪ್ರಮೇಯವೂ ಕೂಡ ಅಲ್ಲಿರಲಿಲ್ಲ. ಅದು ಭರತನ ಪಾತ್ರ. ಆ ಭರತನ ಪಾತ್ರ, ಆ ಲಕ್ಷ್ಮಣನ ಪಾತ್ರಗಳೇ ಆಧುನಿಕರಾದಂಥ ಎಷ್ಟೋ ಜನ ಮಹನೀಯರಿಗೆ ಅದು ದಾರಿನೀಕಾಗಿತ್ತು. ಅಂತಹ ಮಹಾತ್ಮರನ್ನು ನಾವು ನಮ್ಮ ದೇಶದಲ್ಲಿ ಕಂಡ್ವಿ. ಅದಕ್ಕಾಗಿ ಹೋಟೆಲ್ ಗುಂಡಪ್ಪನ ಮಕ್ಕಳನ್ನ ಕಂಡ್ವಿ. ವೆಂಕಟರಾಮ ಶಾಸ್ತ್ರಿ ಅಂತ ಪುಣ್ಯಾತ್ಮನ ಕಂಡ್ವಿ. ತನ್ನ ಹೆಂಡತಿ ರಾಮನವಮಿ ಆಚರಣೆಗಾಗಿ ಏನು ಎಲ್ಲ ಸಾರ್ವಜನಿಕರಿಂದ ಧನವನ್ನು ಸಂಗ್ರಹ ಮಾಡಿದ್ದ ಆತ, ಸಂಗ್ರಹ ಮಾಡಿ ಒಂದು ಕೋಣೆಯಲ್ಲಿಟ್ಟಿದ್ದ. ಅದನ್ನು ಆ ವೆಂಕಟರಾಮ ಶಾಸ್ತ್ರಿ ಹೆಂಡತಿ ತನ್ನ ಮೊಮ್ಮಗನಿಗೆ ಸ್ವಲ್ಪ ಬೆಲ್ಲ ಬೇಕು ಅಂತ ಅಳ್ತಿತ್ತು. ಆ ಮಗು ಬೆಲ್ಲ ಕೊಟ್ಬಿಟ್ಲು ಆ ಹೆಂಡತಿ. ಈ ವೆಂಕಟರಾಮ ಶಾಸ್ತ್ರಿಗೆ ಕಡುಕೋಪ. ರಾಮನ ನವಮಿ ಆಚರಣೆಗಾಗಿ ತಂದಂಥ ಬೆಲ್ಲವನ್ನು ಆ ಮೊಮ್ಮಗುಗೆ ಕೊಟ್ಟು ಇದು ಪರಮಾಪರಾಧ ಅಂತ ಆಲೋಚನೆ ಮಾಡಿದ. ತನಗೆ ತಾನೇ ಶಿಕ್ಷೆಯನ್ನು ವಿಧಿಸ್ಕೊಂಡ. ಅಂತಿಂಥ ಶಿಕ್ಷೆ ಅಲ್ಲ. ಇನ್ನು ನಾನು ಬದುಕಿರೋ ತನಕ ನಿನ್ನ ಕೈಯಿಂದ ಊಟನೇ ಮಾಡೋದಿಲ್ಲ, ನಾನೇ ಸ್ವಂತ ಅಡುಗೆ ಮಾಡ್ಕೋತೀನಿ, ನಾನೇ ಊಟ ಮಾಡ್ತೀನಿ ಅಂತಂದ. ಇದು ಭರತ ಲಕ್ಷ್ಮಣರು ಮಾಡಿದಂಥ ತ್ಯಾಗ. ಅದು ಇಂಥ ಆಧುನಿಕರನ್ನು ಹುಟ್ಟಾಕಿತು. ಈ ವೆಂಕಟರಾಮ ಶಾಸ್ತ್ರಿ ಇದ್ದದ್ದು ಯಾವುದೋ ತ್ರೇತಾಯುಗದಲ್ಲಿ, ಕೃತಯುಗದಲ್ಲೆಲ್ಲ. ಈಗ 50-100 ವರ್ಷ 150 ವರ್ಷದ ಹಿಂದೆ ಹೋಟೆಲ್ ಗುಂಡಪ್ಪನ ಮಕ್ಕಳಿದ್ರು. ಆಸ್ತಿಗಾಗಿ ಬಡಿದಾಡಿದ್ರು. ಬಡಿದಾಡಿದವರಾದರೂ ಕೂಡ ಆ ಕೊನೆಯ ಹುಡುಗ ಆ ರಾಮನ ಫೋಟೋ ಒಂದು ಸಾಕು, ಇನ್ನು ಯಾವ ಆಸ್ತಿನೂ ಬೇಡ ಅಂತ ನಿಂತ. ಅದು ಯಾವ ಧೈರ್ಯ ಅಂತ ಅವರಿಗೆ. ನಮಗೆ ಇವತ್ತು ಲಕ್ಷ ರೂಪಾಯಿ ಸಂಬಳ ಬರ್ತಿದ್ರು ಕೂಡ ಮತ್ತೆ ಯಾರಾದರೂ ಲಂಚ ಕೊಡೋರಿದ್ರೆ ನಾವು ಮತ್ತೆ ಕೈ ಚಾಚ್ತೇವೆ. ಆ ಅಣ್ಣ ತಮ್ಮಂದರಲ್ಲಿ ಆಸ್ತಿಯ ಭಾಗದ ಪ್ರಶ್ನೆ ಬಂದಾಗ ಒಂದು ಕಡೆ ಫೋಟೋ, ಒಂದು ಕಡೆ ರಾಮನ ಫೋಟೋ, ಒಂದು ಕಡೆ ಮತ್ತು ಇಡೀ ಆಸ್ತಿ ಒಂದು ಕಡೆ ಅನ್ನೋ ಪ್ರಶ್ನೆ ಬಂದಾಗ ನನಗೆ ಆ ಫೋಟೋ ಬೇಕು ಅಂತ ಇಬ್ಬರು ಹಠ ಹಿಡಿದ್ರು. ಕೊನೆಗೆ ಅದು ಆ ತಮ್ಮನಿಗೆ ಬಂದು ಒದಗಿತ್ತು. ಅದು ಯಾವ ಧೈರ್ಯ ಅಂತ ಅವರಿಗೆ. ಲಕ್ಷ್ಮಣ ತೋರಿಸಿದ ಧೈರ್ಯ ಅದು, ಭರತ ತೋರಿಸಿದ ಧೈರ್ಯ. ನೀವು ಧರ್ಮ ಮಾರ್ಗದಲ್ಲಿದ್ದರೆ ನಿಮಗೆ ರಾಜ್ಯ ಸಿಕ್ಕರೇನು, ರಾಜ್ಯ ಸಿಗದೇ ಇದ್ರೇನು, ನೀವು ಸುಖವಾಗಿ ಬಾಳಿ ಬದುಕ್ತೀರಿ ಅಂತ ಅವ್ರು ತೋರಿಸಿದ ಧೈರ್ಯ ಅದು. ಅದು ಆ ರಾಮಾಯಣದ ಪಾತ್ರಗಳ ಮೂಲಕ ಸ್ಫೂರ್ತಿಯನ್ನು ಪಡೆದು, ಪ್ರಭಾವವನ್ನು ಪಡೆದು ಆಧುನಿಕ ಕಾಲದವರು ಇಂಥ ಉದಾತ್ತವಾದಂಥ ಜೀವನವನ್ನು ನಡೆಸಿದರು. ಅವರು ನಮ್ಮ ನಡುವೆ ಇದ್ದರು. ಈಗಲೂ ಅಲ್ಲಲ್ಲಿ ಎಲ್ಲೆಲ್ಲೂ ಇದ್ದಿರಬಹುದು, ನಾವು ಅವರನ್ನು ಕಾಣಲಾರು ಅಷ್ಟೇ. ರಾಮಾಯಣ ತೋರಿಸುವಂಥ ಮತ್ತೊಂದು ಉದಾತ್ತವಾದಂಥ ಪಾತ್ರಗಳು ಅಂದರೆ ವಿಶ್ವಾಮಿತ್ರ ಮತ್ತು ವಾಲ್ಮೀಕಿಗಳ ಪಾತ್ರ. ವಾಲ್ಮೀಕಿ ಅಂತೂ ರಾಮಾಯಣದ ಕರ್ತವ್ಯ ಹೌದು. ವಿಶ್ವಾಮಿತ್ರ ರಾಮನಿಗೆ ಲಕ್ಷ್ಮಣನಿಗೆ ವಿದ್ಯೋಪದೇಶ ಮಾಡಿದಂಥ ಪಾತ್ರ. ಅವೆರಡೂ ಕೂಡ ಕೆಳಹಂತದಿಂದ ಮೇಲ್ಮಟ್ಟವನ್ನು ಮುಟ್ಟಿದಂಥ ಪಾತ್ರಗಳು. ಮನುಷ್ಯ ಬ್ರಾಹ್ಮಣನಾಗಬೇಕಂತೆ. ಬ್ರಾಹ್ಮಣ ಅಂದರೆ ಜಾತಿಯಿಂದ ಬ್ರಾಹ್ಮಣನಾಗಬೇಕು ಅಂತ ಮುಖ್ಯ ಅಲ್ಲ, ಜ್ಞಾನಿ ಅನ್ನೋ ದೃಷ್ಟಿಯಿಂದ ಆತ ಬ್ರಾಹ್ಮಣನಾಗಬೇಕಂತ. ಆ ಅರ್ಥದಲ್ಲಿ ವಿಶ್ವಾಮಿತ್ರ ಮತ್ತು ವಾಲ್ಮೀಕಿ ಇಬ್ಬರೂ ಕೂಡ ಬ್ರಾಹ್ಮಣರಾದರು. ಮಾಡಬಾರ್ದಷ್ಟು ಪಾತ್ರಗಳನ್ನು ಮಾಡಿದ್ರು. ಸಪ್ತರ್ಷಿಗಳನ್ನೇ ತಡೆದು ನಿಲ್ಲಿಸಿದ್ದ ಈ ವಾಲ್ಮೀಕಿ. ಮೊದಲು ನಿಮ್ಮನ್ನು ಕಡಿದು ಬಿಡ್ತೇನೆ, ನಿಮ್ಮಲ್ಲಿರೋ ಸಂಪತ್ತನ್ನೆಲ್ಲ ದೋಚಿ ಬಿಡ್ತೇನೆ ಅಂದ. ಸಪ್ತರ್ಷಿಗಳು ಕೇಳಿದರು, ಯಾರಿಗಾಗಿ ಎಲ್ಲ ಪಾಪ ಮಾಡ್ತಿದ್ದೆ? ಅವನು ಕೇಳಿದೆ, ಯಾರಿಗಾಗಿ ಮಾಡ್ತೀನಿ ಅಂದ್ರೆ ಹೆಂಡತಿ ಮಕ್ಕಳಿಗಾಗಿ ಮಾಡ್ತಾರೆ ಎಲ್ಲರೂ, ಇನ್ನು ಬೇರೆ ಯಾರಿಗಾದ್ರೂ ಮಾಡ್ತಾರೇನು? ಹಾಗಿದ್ದಾಗ ಹೆಂಡತಿ ಮಕ್ಕಳನ್ನು ಕೇಳು, ನೀನು ಮಾಡೋ ಪಾಪದಲ್ಲಿ ಅವರೇನಾದರೂ ಸ್ವಲ್ಪ ಪಾಲು ತಗೊಳ್ತಾರ ಕೇಳು ಅಂದರು ಆ ಋಷಿಗಳು. ಇದು ಕೇಳಿ ಬಂದ. ಅವ್ರ್ಯಾಕೆ ತಯಾರಿದ್ದಾರೆ?
ತಂದು ಹಾಕ್ರಿ, ಕಟ್ಕೊಂಡಿದ್ದೀರಿ ತಂದು ಹಾಕ್ರಿ ಅಂದ್ರೆ ಅವರು. ಇವನಿಗೆ ಬುದ್ಧಿ ಬಂತು. ಈತ ಆ ಕೆಳ ಹಂತದಲ್ಲಿದ್ದವನು ಮಹಾಋಷಿಯಾದ ವಾಲ್ಮೀಕಿಯಾದ, ಹುತ್ತದಿಂದ ಹೊರಗೆ ಬಂದ. ವಾಲ್ಮೀಕ ಅಂದ್ರೆ ಹುತ್ತ, ಹುತ್ತ ಅಂದ್ರೆ ಅಜ್ಞಾನದ ಹುತ್ತ. ಅಜ್ಞಾನ ಆತನನ್ನು ಕವಿಲಿತ್ತು, ಅದನ್ನು ಸೀಳ್ಕೊಂಡು ಆತ ಮೇಲೆ ಬಂದ, ಮಹಾಋಷಿಯಾದ. ಆತನ ಹೆಸರನ್ನ ಇವತ್ತು ಸೂರ್ಯಚಂದ್ರರು ಇರೋ ತನಕ ವಾಲ್ಮೀಕಿ ಮತ್ತು ಆತನ ರಾಮಾಯಣವನ್ನ ಜಗತ್ತು ಯಾವತ್ತೂ ಕೂಡ ಕೊಂಡಾಡ್ತಿದೆ. ವಿಶ್ವಾಮಿತ್ರನು ಹಾಗೇನೆ ರಾಜನಾಗಿದ್ದ, ಮೈತುಂಬ ಕ್ರೋಧ ಕಾಮ, ಯಾರನ್ನು ಎಲ್ಲಿ ಏನು ಮಾಡಲಿ ಅನ್ನುವಂಥ ತುಡಿತ. ರಾಜನಾಗಿದ್ದವನು ಋಷಿಯಾದ, ರಾಜನಾಗಿದ್ದವನು ರಾಜರ್ಷಿಯಾದ, ಮೊದಲು ಮಹಾ ತಪಸ್ ಮಾಡಿ. ರಾಜರ್ಷಿ ಆಗಿದ್ದವನು ದೇವರ್ಷಿಯಾದ, ಮುಂದೆ ಬ್ರಹ್ಮರ್ಷಿಯಾದ, ಮುಂದೆ ಮಹರ್ಷಿಯಾದ, ಆಮೇಲೆ ಬ್ರಹ್ಮರ್ಷಿಯಾದ. ಗಾಯತ್ರಿ ಮಂತ್ರವನ್ನು ಕಂಡುಹಿಡಿದ. ಗಾಯತ್ರಿ ಮಂತ್ರ ಅಂದರೆ ನಮ್ಮ ಬುದ್ಧಿಯನ್ನು ಭಗವಂತ ಪ್ರೇರೇಪಿಸಲಿ ಅಂತ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡುವಂಥ ಮಂತ್ರ. ಆ ಮಂತ್ರವನ್ನು ಆತ ಕೊಟ್ಟ. ಎಲ್ಲ ಬ್ರಾಹ್ಮಣರು ಇವತ್ತು ಆ ಕ್ಷತ್ರಿಯರಿಗೆ ನಮಸ್ಕಾರ ಮಾಡ್ತಾರೆ. ಹೀಗೆ ಕೆಳಹಂತದಿಂದ ಬ್ರಾಹ್ಮಣ ಅಂದರೆ ನಿಜವಾದ ಅರ್ಥದಲ್ಲಿ ಜ್ಞಾನಿ ಅಂತ ಅನ್ಸ್ಕೊಂಡ ಅವನು. ಬ್ರಹ್ಮ ಅಂದರೆ ಪರಮಾತ್ಮ. ಅವನನ್ನು ಯಾರು ಹುಡುಕಾಡಿಕೊಂಡು ಅನ್ವೇಷಣೆ ಮಾಡ್ಕೊಂಡು ಹೋಗ್ತಾರೆ ಅವರಿಗೆ ಬ್ರಾಹ್ಮಣ ಅಂತ ಹೆಸರು. ಅಂತ ಹೇಳಿ ಉದಾತ್ತವಾದಂಥ ಪಾತ್ರಗಳು. ಮನುಷ್ಯನ ದೃಷ್ಟಿ ಆಗಿರಬೇಕು. ಹೊರಗಿರುವಂಥ ಜುಟ್ಟು ಜನಿವಾರಗಳು ಮುಖ್ಯ ಅಲ್ಲ, ಅದು ಬೇಡ ಅಂತಲ್ಲ. ಹೊರಗಿನ ಲಾಂಛನಗಳು ಬೇಕು, ಹೊರಗಿನ ತಾಂತ್ರಿಕತೆಗಳು ಉಳಿದೆಲ್ಲವೂ ಕೂಡ ಬೇಕು. ನಿಜವಾದ ಲಕ್ಷಣ, ಜ್ಞಾನಿಯ ನಿಜವಾದ ಲಕ್ಷಣ ಏನಂದರೆ, ನಮಗೆ ಈ ಜಗತ್ತು ಯಾವುದು ಕೂಡ ಮುಖ್ಯವಲ್ಲ. ಜಗತ್ತು ಅಸಾರ, ನಾನು ಪರಮಾತ್ಮನ ದಾಸ ಅನ್ನುವಂಥ ಚಿಂತನೆ ಏನಿದೆ ಅದು ರಕ್ತಗತ ಆಗಬೇಕು, ಮಾಂಸಗತ ಆಗಬೇಕು. ಅದು ಎಲುಬಿನಲ್ಲಿ ನಮ್ಮ ಅಸ್ಥಿಗಳೆಲ್ಲ ಅದು ಹಾಸು ಹೊಕ್ಕಾಗಬೇಕು. ಅದನ್ನು ವಿಶ್ವಾಮಿತ್ರ ಮತ್ತು ವಾಲ್ಮೀಕಿಗಳಿಬ್ಬರು ಕೂಡ ಮಾಡಿಕೊಂಡ್ರು. ನಾವು ಆ ವಿಶ್ವಾಮಿತ್ರ ಮತ್ತು ವಾಲ್ಮೀಕಿಗಳಂತೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಕಬೇಕು ಅಂತನ್ನೋದನ್ನು ಆನಂದ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣಗಳೆರಡು ಕೂಡ ತುಂಬ ಮನೋಜ್ಞವಾಗಿ ಆ ವಿಶ್ವಾಮಿತ್ರನ ಕಥೆಯನ್ನೆಲ್ಲವನ್ನು ಕೂಡ ಹೇಳಿದೆ. ಹೀಗೆ ಇಲ್ಲಿ ತನಕ ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣಗಳಿಗೆ ಅನುಸಾರವಾಗಿ ಮತ್ತು ತಾತ್ಪರ್ಯ ನಿರ್ಣಯಗಳ ಅನುಸಾರವಾಗಿ ಆ ವಿಸ್ತಾರವಾದಂಥ ಕಥೆಯನ್ನು ನಾನು ಹೇಳಿ ಮುಗಿಸಿದೆ. ನಾನು ಹೇಳಿ ಮುಗಿಸಿದೆ ಅಂತ ಅನ್ನೋದಲ್ಲ, ನಾನು ಹೇಳಿದಂತ ಅನ್ನೋದು ಮತ್ತೆ ಅಹಂಕಾರ ಆಗಬಾರ್ದು. ಅಹಂಕಾರ ನಮ್ಮಲ್ಲಿ ಎಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ, ನಮ್ಮ ನಡೆ ನುಡಿಗಳಲ್ಲಿ ಅದು ಕಾಣಿಸ್ಕೊಳ್ಬಾರ್ದು. ಅದಕ್ಕಾಗಿ ಈ ಪ್ರಾರ್ಥನೆ. ಏವಮೇತ ಪುರಾವೃತ್ತಂ ಆಖ್ಯಾನಂ ಭದ್ರಮಸ್ತು ವಹ ಪ್ರವ್ಯಾಹರತ ವಿಸ್ರಬ್ಧಂ ಬಲಂ ವಿಷ್ಣು ಪ್ರವರ್ಧತಾಂ. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ ಕೊನೆಯ ಶ್ಲೋಕ ಇದೆ. ಪುರಾವೃತ್ತಂ, ಬಹಳ ಹಿಂದೆ ನಡೆದಿದ್ದು. ಭದ್ರಮಸ್ತು ವಹ, ನಿಮಗೆಲ್ಲರಿಗೂ ಮಂಗಳ ಆಗಲಿ, ಕಲ್ಯಾಣ ಆಗಲಿ ಅಂತ ನಾನು ಹೇಳ್ತಿರೋದಲ್ಲ, ವಾಲ್ಮೀಕಿ ಹೇಳಿದ್ದು. ಪ್ರವ್ಯಾಹರತ ವಿಸ್ರಬ್ಧಂ, ಬಾಯಿ ಬಿಟ್ಟು ಸ್ಪಷ್ಟವಾಗಿ ಉಚ್ಚಕಂಠದಿಂದ ವಿಶ್ವಾಸಪೂರ್ವಕವಾಗಿ ಹೇಳಿ. ಏನಂತ? ಬಲಂ ವಿಷ್ಣು ಪ್ರವರ್ಧತಾಂ, ವಿಷ್ಣುವಿನ ಭಗವಂತನ ಬಲ ಏನಿದೆ, ಭಗವಂತನ ವೈಭವ ಏನಿದೆ, ಅದಕ್ಕೆ ಎಲ್ಲರೂ ಕೂಡ ಜಯಕಾರವನ್ನು ಹೇಳಿ. ಸ್ತೋತ್ರ ಮಾಡೋದಿದ್ರೆ ಆತನನ್ನು ಮಾಡಿ, ಅವನನ್ನು ಬಿಟ್ಟು ಅಳದು ಉಳಿದವರನ್ನು ಯಾಕೆ ಸ್ತೋತ್ರ ಮಾಡ್ತೀರಿ? ಮತ್ತು ವಿಷ್ಣು ಅಂದರೆ ಭಗವಂತ ಅಂತ ಅರ್ಥ. ಅದು ವಾಲ್ಮೀಕಿ ರಾಮಾಯಣದ ಕೊನೆಯ ಶ್ಲೋಕ. ಆನಂದ ರಾಮಾಯಣಮೇತುತ್ತಮಂ ಜಪ್ಯಂ ಪವಿತ್ರಂ ಶ್ರವಣೀಯ ಮಾದರಾತ್ ಯನ್ ಮಂಗಲಾನಾಮಪಿ ಮಂಗಲಪ್ರದಂ ಸ್ಮರಾಮಿ ನಿತ್ಯಂ ಪ್ರಣಮಾಮಿ ಸಾದರಂ. ಆನಂದ ರಾಮಾಯಣದ ಪೂರ್ಣಕಾಂಡದ ಕೊನೆಯ ಶ್ಲೋಕ ಇದು. ಇದು ಆನಂದ ರಾಮಾಯಣ ಬಹಳ ಶ್ರೇಷ್ಠವಾದದ್ದು. ಇದನ್ನು ನಿತ್ಯ ಜಪ ಮಾಡಿ. ಆನಂದ ರಾಮಾಯಣದಲ್ಲಿ ಅನೇಕ ಥರದ ಸ್ತೋತ್ರಗಳು ಬಂದು, ಅನೇಕ ಥರದ ಸ್ತೋತ್ರಗಳ ಗಣಿ ಆನಂದ ರಾಮಾಯಣ ಅಂದರೆ. ಅದರಲ್ಲಿ ಅಕಾರಾದಿಗಳಿಂದ, ಅಶಬ್ದದಿಂದ, ಆದಿಂದ, ಇಕಾರದಿಂದ ಭಗವಂತ ಹೇಗೆ ವಾಕ್ಯ, ಆ ಶಬ್ದಗಳಿಗೆ ಏನು ಅರ್ಥ ಅಂತಂದ್ರೆ ಕೂಡ ನಾವು ಶ್ರವಣ ಮಾಡುವಂಥ ಒಂದು ಅವಕಾಶವನ್ನು ಪಡ್ಕೊಂಡಿದ್ವಿ. ಆ ಎಲ್ಲ ಸ್ತೋತ್ರಗಳನ್ನು ನಾವು ನಿತ್ಯ ಪಾರಾಯಣ ಮಾಡಬೇಕು. ಅದನ್ನು ಶ್ರವಣ ಮಾಡಬೇಕು. ಮತ್ತೆ ಯಾರಾದರೂ ಪ್ರವಚನ ಮಾಡೋರಿದ್ರೆ, ಪಾರಾಯಣ ಮಾಡೋರಿದ್ರೆ. ಮಂಗಲಾನಾಮಪಿ ಮಂಗಲಪ್ರದಂ, ಇಲ್ಲಿ ತನಕ ನಿಮಗೆ ಸಿಗದೇ ಇರುವಂಥ ಮಹಾಮಂಗಲ ಇದರಿಂದ ದೊರೀತದೆ. ನಿಮಗೆ ಇಲ್ಲಿ ತನಕ ಏನು ಸಿಕ್ಕಿಲ್ವೋ ಅದು ದೊರೀತದೆ. ಏನು ಸಿಗಬೇಕಾಗಿದೆ? ಒಬ್ಬೊಬ್ಬರಿಗೆ ಒಂದೊಂದು ಅಪೇಕ್ಷೆ. ಒಬ್ಬರಿಗೆ ಯಾರಿಗೂ ವಿವಾಹದ ಅಪೇಕ್ಷೆ, ಮತ್ತೊಬ್ಬರಿಗೆ ಪುತ್ರರ ಅಪೇಕ್ಷೆ, ಪುತ್ರರಿಗೆ ಮದುವೆ ಆಗಬೇಕು ಅಂತ ಮತ್ತೊಬ್ಬರಿಗೆ ಅಪೇಕ್ಷೆ, ಮೊಮ್ಮಕ್ಕಳಿಗೆ ಮದುವೆ ಆಗಬೇಕು ಅಂತ ಮತ್ತೊಬ್ಬರಿಗೆ ಅಪೇಕ್ಷೆ, ರಾಜ್ಯದಲ್ಲಿದ್ದವ್ರಿಗೆ ಕೇಂದ್ರಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಒಬ್ಬರಿಗೆ, ಕೇಂದ್ರದಲ್ಲಿದ್ದವ್ರು ಮತ್ತೆ ಇಲ್ಲಿ ಬಂದು ಇಲ್ಲಿ ಮೇಲೆ ಇರಬೇಕು ಅಂತ ಅಪೇಕ್ಷೆ. ಒಬ್ಬೊಬ್ಬರಿಗೆ ಒಂದೊಂದು ಅಪೇಕ್ಷೆ. ರಾಮಾಯಣ ಕೇಳಿದವರೆಲ್ಲ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ಕೊಂಡು ಬಿಡ್ತಾರೆ ಅಂತಿಲ್ಲ. ಹಾಗಾಗೋದಾಗಿದೆ. ಈ ಜಗತ್ತಿನಲ್ಲಿ ಇದ್ದವ್ರು ಎಲ್ಲರೂ ಕೂಡ ನಾನೇ ಪ್ರಧಾನಮಂತ್ರಿ ಆಗಬೇಕು ಅಂತಿಂತಾರೆ. ಇದು ದೇವರಾದ್ರು ಹೇಗೆ ಈಡೇರಿಸ್ಯಾನ? ಇಲಿಗೆ ಕನಸು ಬಿದ್ದರೆ ಬೆಕ್ಕಿಗೆ ಏನಾದರೂ ಕನಸು ಬಿದ್ದರೆ ಇಲಿಯ ಕನಸಾಗಿ ಬೀಳ್ತದಂತೆ ಯಾವಾಗಲೂ. ಬೆಕ್ಕಿನ ಕನಸಿನಲ್ಲಿ ಯಾವತ್ತೂ ಇಲಿಗಳೇ. ನಮ್ಮನ್ನ ನಿಮ್ಗೇನು ಬೇಕು ಅಂತ ಕೇಳಿದ್ರೆ ಅದು ಬೇಕು ಇದು ಬೇಕು ಅಂತ ಹೇಳ್ತೀವಿ, ದೊಡ್ಡ ಪಟ್ಟಿನೇ ಇಡ್ತೇವೆ. ಅದನ್ನು ಯಾರಾದರೂ ಹೇಗೆ ಈಡೇರಿಸ್ತಾರೆ? ರಾಯರು ಹೇಗೆ ಈಡೇರಿಸ್ಯಾರು, ವಾದರಾಜರು ಹೇಗೆ ಈಡೇರಿಸ್ಯಾರು, ಭಗವಂತ ಹೇಗೆ ಈಡೇರಿಸ್ಯಾನೋ ಅಷ್ಟನ್ನೆಲ್ಲ ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾರೆ ಅಂತಲ್ಲ. ಕೇಳಿದ್ದೆಲ್ಲ ಸಿಗದೇ ಇದ್ರೂ ಇರುವಂಥ ಇತಿಮಿತಿಗಳಲ್ಲೇ ಹೇಗೆ ಬದುಕಬೇಕು ಅಂತನೂ ರಾಮಾಯಣ ತಿಳಿಸ್ತದೆ. ಕಷ್ಟಪಟ್ಟೆ ಬದುಕಿದ ರಾಮ.
14 ವರ್ಷ ವನವಾಸನೆ ಮಾಡಿದ. 14 ವರ್ಷ ವನವಾಸ ಮುಗಿದ್ಮೇಲೂ ಕೂಡ ಭರತನ ರಾಜ್ಯ ಆಳಿದ್ರೆ ಆಳ್ಲಿ, ನಾನು ಬೇಕಾದ್ರೆ ಕಾಡಿನಲ್ಲೇ ಇರ್ತೀನಿ ಅಂತ ಆತ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದ. ಈ ಮನಸ್ಸು ಗಟ್ಟಿ ಆಗಲಿಕ್ಕೆ ಇರುವಂಥ ಮನುಷ್ಯ ಲೋಕದ ಇತಿಮಿತಿಗಳೇನಿವೆ? ನಿಮಗೆ ಪರಿಪೂರ್ಣವಾದಂಥ ಗಂಡ ಸಿಗೋದಿಲ್ಲ, ಪರಿಪೂರ್ಣವಾದಂಥ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಯಾರೂ ನಿಮಗೆ ಸಿಗೋದಿಲ್ಲ. ಇದ್ದದ್ದಲ್ಲೇ ನೀವು ಬದುಕಬೇಕು, ಇದರಲ್ಲೇ ಈಸಬೇಕು, ಇದರಲ್ಲೇ ಜಯಿಸಬೇಕು ಅನ್ನೋದನ್ನು ರಾಮಾಯಣ ತಿಳಿಸ್ತದೆ. ಎಲ್ಲನೂ ಕೊಟ್ಟು ಬಿಡ್ತದೆ ಅಂತಲ್ಲ, ಆದರೂ ಕೊಡ್ತದೆ ಎಲ್ಲನೂ. ಅದಕ್ಕಾಗಿ ಮಂಗಲಾನ ಮಂಗಲಪ್ರದಂ ಸ್ಮರಾಮಿ ನಿತ್ಯಂ ಪ್ರಣಮಾಮಿ ಸಾದರಂ, ಇಂಥ ಆನಂದ ರಾಮಾಯಣಕ್ಕೆ ನಮಸ್ಕಾರವನ್ನು ಮಾಡ್ತೇನೆ. ಇತೀರಿತ ರಾಮಕಥಾ ಪರಾಮಯ ಸಮಸ್ತ ಶಾಸ್ತ್ರಾನುತೆ ಶ್ರುತೆ ಭವಾಪಹ ಪಠೇತಿ ಮಾಂ ಯಶ್ ಶೃಣುಯಾ ತಥಾಪಿವ ವಿಮುಕ್ತ ಬಂಧಶ್ಚರಣಂ ಹರೇರ್ವ್ರಜೆ. ಇದು ಆನಂದರ ಶ್ರೀಮದ್ ಆಚಾರ್ಯರಿಂದ ವಿರಚಿತವಾದಂತಹ ತಾತ್ಪರ್ಯ ನಿರ್ಣಯದ 9ನೇ ಅಧ್ಯಾಯದ ಕೊನೆಯ ಶ್ಲೋಕ ಇದೆ. ಇದು ರಾಮಕಥಾ, ಭಗವಂತನ ಕಥೆಯನ್ನು ನಾನು ಹೇಳಿದೆ. ಸಮಸ್ತ ಶಾಸ್ತ್ರಾನುಸುತೇ, ಪದ್ಮಪುರಾಣ ಮೊದಲಾದಂಥ ಮಹಾಪುರಾಣಗಳು, ವಿಷ್ಣು ಪುರಾಣ, ಭಾಗವತ ಪುರಾಣ, ಮಹಾಭಾರತ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹಯಗ್ರೀವ ರೂಪಿಯಾದಂಥ ಭಗವಂತನಿಂದ ರಚಿತವಾದಂಥ ಮೂಲ ರಾಮಾಯಣ, ಇದರೆಲ್ಲವರ ಸಾರ ಸಂಗ್ರಹವನ್ನು ಮಾಡಿ ನಾನು ಈ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿದೆ ಅಂತ ಹೇಳ್ಕೊಂಡ್ರು ಆಚಾರ್ಯರು. ಭವಾಪಹ, ಸಂಸಾರದಲ್ಲಿ ಎಲ್ಲನೂ ಕೊಟ್ಟು ಬಿಡೋದಿಲ್ಲ, ನಿಮಗಿದು ಸಂಸಾರವನ್ನೇ ದಾಟಿಸಿ ಬಿಡ್ತದೆ, ಅದು ಕೇಳ್ಕೊಳ್ಳಿ, ಅದು ಅವ್ರಿಗೆ ಸುಲಭ. ಇಲ್ಲಿದ್ದು ಎಲ್ಲನೂ ಕೊಟ್ಟು ಬಿಡು ಅಂತ ಕೇಳಿಬಿಟ್ಟು ದೊಡ್ಡ ಪಟ್ಟಿನೇ ಎಲ್ಲರೂ ಇಡ್ತೇವೆ, ಅದು ಬಿಟ್ಟು ಇದನ್ನು ದಾಟಿಸಿ ಬಿಡಿ ಅಂತ ಕೇಳಲಿ. ನಾವು ಕೇಳಿದಾಗ ಈ ಕೋರಿಕೆಯನ್ನು ಸ್ವಲ್ಪ ಈಡೇರಿಸಲಿಕ್ಕೆ ಅವ್ರಿಗೆ ವಿಳಂಬ ಆದ್ರೂ ಇದು ಅವ್ರಿಗೆ ಸುಲಭ. ಮೊದಲನೇ ಕೋರಿಕೆ ಏನಿದೆಯಲ್ಲ, ಇಂಥವನ್ನ ಕೊಡು ಅಂಥವನ್ನ ಕೊಡು ಅಂತ, ನಾವು ಕೊಡೋದು ಕೊಟ್ಟು ಬಿಡ್ತೀವಿ ಅಂತ ಪಟ್ಟಿಯನ್ನು ಅವ್ರ ಎದುರಿಗೆ ಇಟ್ಬಿಡ್ತೀವಿ, ಅರ್ಜಿ ಕೊಡ್ತೇವೆ. ಈಡೇರಿಸೋದು ಅವರಿಗೆ ಅಸಾಧ್ಯ, ಮನುಷ್ಯನಿಗೆ ಅಷ್ಟೊಂದು ಕೋರಿಕೆಗಳು. ಅದರ ಬದಲು ಭವಾಪಹ, ಸಂಸಾರ ಅನ್ನುವಂಥ ರೋಗದಿಂದ ನಾವು ಮುಕ್ತರಾಗುವಂಥ ಕಥೆ ಇದು. ಯಾರಿದನ್ನು ಶ್ರವಣ ಮಾಡ್ತಾರೆ ಅಥವಾ ಪಠಣ ಮಾಡ್ತಾರೆ, ವಿಮುಕ್ತ ಬಂಧ, ಈ ಸಾಂಸಾರಿಕ ಬಂಧನವನ್ನೆಲ್ಲವನ್ನು ಕೂಡ ಆತ ಕಳ್ಕೋತಾನೆ. ಚರಣಂ ಹರೇರ್ವ್ರಜೆ, ಭಗವಂತನ ಚರಣವನ್ನ ಆತ ಮುಟ್ತಾನೆ ಅಂತನ್ನೋದು ಆ ತಾತ್ಪರ್ಯ ನಿರ್ಣಯದ ಕೊನೆಯ ಶ್ಲೋಕ. ಹೀಗೆ ಇಲ್ಲಿವರೆಗೆ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯಗಳಿಗೆ ಅನುಸಾರವಾಗಿ ಈ ಆನಂದರ ಈ ರಾಮಾಯಣದ ಒಂದು ಆಖ್ಯಾನವನ್ನು ಮುಗಿಸಿದೆ. ಈ ಆನಂದ ರಾಮಾಯಣಕ್ಕೆ ಸಂಬಂಧಪಟ್ಟಂತ ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ, ನಿರ್ಣಯ, ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅನೇಕ ವ್ಯಾಖ್ಯಾನಗಳಿವೆ. ತಾತ್ಪರ್ಯ ನಿರ್ಣಯ ಇದೆ, ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆ. ಆ ತಾತ್ಪರ್ಯ ನಿರ್ಣಯಕ್ಕೆ ವರದ ರಾಜರದು ಜನಾರ್ದನೀಯ ವ್ಯಾಖ್ಯಾನ ಇದೆ. ಅದೆಲ್ಲರಿಗೂ ಕಲಶ ಬಿಟ್ಟಂತೆ ವಾದರಾಜ ಗುರು ಸಾರ್ವಭೌಮರ ವ್ಯಾಖ್ಯಾನ ಇದೆ. ಇನ್ನೊಂದು ಕೊರತೆ ಉಳಿದಿತ್ತು, ಶ್ರೀ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿದಂಥ ರಾಮಚಾರಿತ್ರ ಮಂಜರಿಯನ್ನು ಇದರಲ್ಲಿ ಸೇರಿಸ್ಕೋಬೋದಿತ್ತು. ಅದು ತೀರಾ ಸಣ್ಣದಿತ್ತು, ಸೇರಿಸ್ಕೊಳ್ಳೋದು ಸುಲಭವೂ ಆಗಿತ್ತು. ಆದರೆ ಪ್ರಮಾದವಶಾತ್ ಅದು ಸಾಧ್ಯ ಆಗಲಿಲ್ಲ. ಆದರೂ ಆ ರಾಯರು ರಚನೆ ಮಾಡಿದಂಥ ರಾಮಚಾರಿತ್ರ ಮಂಜರಿ ಏನಿದೆ ಅದನ್ನು ಈ ಶುಭ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅಂತ ಬಯಸ್ತೇನೆ. ಹೀಗೆ ರಾಯರು, ವಾದರಾಜರು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅದಲ್ಲದೆ ಈ ತಾತ್ಪರ್ಯ ನಿರ್ಣಯ ಏನಿದೆ, ತಾತ್ಪರ್ಯ ನಿರ್ಣಯಕ್ಕೆ ಆಧುನಿಕ ವಿದ್ವಾಂಸರಾದಂಥ ಮಹಾವಿದ್ವಾಂಸರಾದಂಥ ಬನ್ನಂಜಿ ಗೋವಿಂದಾಚಾರ್ಯರು, ಪುರಾಣಿಕರು, ಹಯವದನ ಪುರಾಣಿಕರು ಇತ್ಯಾದಿಗಳೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ನಮ್ಮಂಥ ಅಲ್ಪ ವಿದ್ವಾಂಸರು ಅಂತ ಅನ್ಸ್ಕೊಂಡವ್ರು, ಮರಿ ವಿದ್ವಾಂಸರು ಅಂತ ಅನ್ಸ್ಕೊಂಡವ್ರು, ನಾವು ಅನ್ಸ್ಕೊಂಡವ್ರಷ್ಟೇ, ವಿದ್ವಾಂಸರಲ್ಲ ನಾವು. ನಮಗೆ ಇವೆಲ್ಲ ದಾರಿದೀಪಗಳು. ಅಂಥ ಎಲ್ಲ ವ್ಯಾಖ್ಯಾನಗಳನ್ನು ನನ್ನ ಎದುರಿಗಿಟ್ಕೊಂಡು ಆ ರಾಮಾಯಣ ಏನು ಕಥೆ ಹೇಳ್ತಿದೆ ಅದನ್ನು ಬಣ್ಣಿಸುವಂಥ ಪ್ರಯತ್ನ ನಾನು ಮಾಡಿದೆ. ಆನಂದ ರಾಮಾಯಣದ ಬಗ್ಗೆ ಎಷ್ಟೋ ಜನರಿಗೆ ಸಂದೇಹ. ವಾಲ್ಮೀಕಿ ರಾಮಾಯಣಲ್ಲೆಲ್ಲ ಹೆಸರು ಕೇಳಿರ್ತಾರೆ, ಆನಂದ ರಾಮಾಯಣ ಯಾವ್ದು ಹೊಸದು ನಾವು ಕೇಳೇ ಇಲ್ಲಲ್ಲ ಅಂತಂತಾರೆ ಜನ. ಏನು ಮಾಡೋದು, ನಮ್ಮ ದುಃಖ ರಾಮಾಯಣದಲ್ಲೇ ನಾವು ಮುಳುಗಿದ್ದೇವೆ. ಇಂದಿನ ರಾಮಾಯಣ ಈ ದುಃಖ ಇನ್ನೂ ಮುಗಿದಿಲ್ಲ, ಆದ್ದರಿಂದ ದುಃಖ ರಾಮಾಯಣ ಮುಗಿದಿಲ್ಲ ಆದ್ದರಿಂದ ನಮಗೆ ಆನಂದ ರಾಮಾಯಣ ದೊರಕಿಲ್ಲ. ಆದರೆ ಆ ಆನಂದ ರಾಮಾಯಣವನ್ನು ಕೀರ್ತಿಶೇಷ ಸನ್ಯಾಸಿಗಳಾದಂಥ ದೇವೇಂದ್ರ ತೀರ್ಥರು ಮೈಸೂರಿನಲ್ಲಿದ್ದರು. ಅವರು ಆನಂದ ರಾಮಾಯಣವನ್ನು ಎಲ್ಲ ಕಡೆ ಪ್ರಚಾರಪಡಿಸಿದರು. ಅವರ ಶಿಷ್ಯರಾದಂಥ ವಿಶ್ವನಂದನ ಶ್ರೀಪಾದರು ಅವರು ಕೂಡ ಅದನ್ನು ಪ್ರಚಾರಪಡಿಸಿದರು. ಅವರ ವ್ಯಾಖ್ಯಾನಗಳಿಂದ, ಅವರ ಪ್ರವಚನಗಳಿಂದ ಎಷ್ಟೋ ಬಾರಿ ಆನಂದ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಸೂಕ್ಷ್ಮವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಅವಕಾಶ ನನಗಾಗಿತ್ತು. ಇದಲ್ಲದೆ ಮಂತ್ರಾಲಯದ ಹಿಂದಿನ ಪೀಠಾಧಿಪತಿಗಳು, ಅವರು ಈಗಲೂ ಯತಿಗಳೇ, ಆದರೆ ಮಂತ್ರಾಲಯದ ಹಿಂದಿನ ಪೀಠಾಧಿಪತಿಗಳು ಸುವಿದ್ಯೇಂದ್ರ ತೀರ್ಥರು. ಆ ಸುವಿದ್ಯೇಂದ್ರ ತೀರ್ಥರು ಅದಕ್ಕೆ ಏನು ವ್ಯಾಖ್ಯಾನವನ್ನು ನನಗೆ ಮಧ್ಯ ಮಧ್ಯದಲ್ಲಿ ತಿಳಿಸ್ತಿದ್ರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿನಿತ್ಯ ಸತ್ಯಧ್ಯಾನ ಶ್ರೀಪಾದರ, ಸತ್ಯಪ್ರಜ್ಞ ಶ್ರೀಪಾದರ ಸ್ಮರಣೆ ನಾವು ಮಾಡ್ಕೊಳ್ತಿದ್ವಿ. ವಿದ್ಯಾಮಾನ್ಯ ತೀರ್ಥರು, ವಿಶ್ವೇಶ ತೀರ್ಥರ, ಪೇಜಾವರ ಶ್ರೀಪಾದರ ಸ್ಮರಣೆಯನ್ನು ಮಾಡ್ಕೊಳ್ತಿದ್ದೆ. ಅದು ಯಾಕೆ ನನಗೆ ಸ್ಫೂರ್ತಿ, ಅದು ಯಾಕೆ ನನಗೆ ಪ್ರಭಾವವನ್ನು ಕೊಟ್ಟಿದೆ ಅಂದರೆ, ಪೇಜಾವರ ಶ್ರೀಪಾದರು ತಮ್ಮ ಬಿಡುವಿಲ್ಲದಂಥ ಕಾರ್ಯಕ್ರಮಗಳ ನಡುವೆ ರಾಮಾಯಣಕ್ಕೆ ಯಾರು ಕೆಸರು ಎರಚುವಂಥ ಪ್ರಯತ್ನ ಮಾಡಿದರೆ ಈ ಸಾಹಿತ್ಯ ಪತ್ರಿಕೆಗಳಲ್ಲಿ ಅದನ್ನೆಲ್ಲ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿ ಅದಕ್ಕೊಂದು ಪ್ರತಿಕ್ರಿಯೆ ಕೊಡ್ತಿದ್ರು.
ಅವ್ರು ಹೇಗೆ ಪ್ರತಿಕ್ರಿಯೆ ಕೊಡ್ತಿದ್ರು ಅಂತ ಅನ್ನೋದನ್ನೆಲ್ಲ ಗಮನಿಸಿ ಅಂತದನ್ನ ಕೇಳ್ತಾ ನಾನು ಇದನ್ನೆಲ್ಲ ಬೆಳೆಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲಿ ಸಂತೋಷ ಅಂತ ಅನಿಸ್ತದೆ. ವಿದ್ಯಾಮಾನ್ಯ ತೀರ್ಥರು, ವಿಶೇಷ ತೀರ್ಥ ಶ್ರೀಪಾದರು ಅದಕ್ಕೇನು ವ್ಯಾಖ್ಯಾನಗಳನ್ನು ಮಾಡ್ತಿದ್ರು, ಪ್ರವಚನ ಮಾಡ್ತಿದ್ರು, ಅದೆಲ್ಲವನ್ನು ಕೂಡ ನನ್ನ ಈ ಸಂದರ್ಭದಲ್ಲಿ ನಾನು ಬಳಸ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ಮತ್ತಷ್ಟು ಸಂತೋಷ ಅಂತ ಅನಿಸ್ತದೆ. ರಾಮಾಯಣ ಅಷ್ಟಿಷ್ಟು ಸುಲಭವಾಗಿ ಗ್ರಾಹ್ಯ ಆಗುವಂಥ ಗ್ರಂಥ ಅಲ್ಲ ಅದು. ನನಗೊಂದು ಕಥೆ ನೆನಪು ಬಂತು ಇವತ್ತು ಮಧ್ಯಾಹ್ನ. ಅಲ್ಲೆಲ್ಲೋ ಉತ್ತರ ಭಾರತದಲ್ಲಿ ಒಬ್ಬ ವರ್ಣಚಿತ್ರಕಾರ ಇದ್ದಂತೆ. ಆತನ ಬಳಿಗೆ ಒಬ್ಬ ಪಾಶ್ಚಾತ್ಯ ಬಂದ, ನನಗೂ ವರ್ಣಚಿತ್ರಕಲೆಯನ್ನು ಹೇಳಿಕೊಡಿ, ಭಾರತೀಯ ವರ್ಣಚಿತ್ರಕಲೆಯನ್ನು ಕಲಿಬೇಕು. ಆತ ಆಗಲಿ ಅಂತ ಹೇಳಿದ. ಭಾರತೀಯ ವರ್ಣಚಿತ್ರಕಲೆಯನ್ನು ಆ ವಿದೇಶಿ ಶಿಷ್ಯನಿಗೆ ಕಲಿಸ್ಲಿಕ್ಕೆ ಹೋದ. ಬರಲಿಲ್ಲಂತೆ ಎಷ್ಟೋ ದಿವಸ ಆದರು. ಗುರು ಅದನ್ನು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಅವನಿಗೆ ಹೇಳಿದಂತೆ, ಭಾರತೀಯ ಚಿತ್ರಕಲೆ, ಭಾರತೀಯ ಮನೋಭಾವ ಏನಿದೆಯಲ್ಲ, ಭಾರತೀಯ ಸಂಪ್ರದಾಯ, ಅದನ್ನು ರಕ್ತಗತ ಮಾಡ್ಕೊಳ್ಳೋದಿದ್ದವನಿಗೆ ಚಿತ್ರ ಬರೀಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನು ರಾಮಾಯಣ ಅರ್ಥ ಆಗೋದು ಯಾವಾಗ? ನಾವೆಲ್ಲೋ ಒಂದು ವರ್ಷ ಸ್ವಲ್ಪ ಸಂಸ್ಕೃತ ಓದಿ ಆ ರಾಮಾಯಣಕ್ಕೆ, ಆನಂದ ರಾಮಾಯಣಕ್ಕೆ ಏನೋ ಕೆಸರೇರಿಸುವಂಥ ಪ್ರಯತ್ನ ಮಾಡಿದರೆ ಅದು ಹೇಗೆ ಅರ್ಥ ಆದಿತ್ತು ಅವರಿಗೆ? ಭಾರತೀಯ ಸಂಸ್ಕೃತಿಯನ್ನು ಅರಿಯದವ ಚಿತ್ರವನ್ನೇ ಬರೀಲಿಕ್ಕಾಗಲಿಲ್ಲ, ರಾಮನ ಚಿತ್ರ ಬರೀಲಿಕ್ಕಾಗಲಿಲ್ಲ ಅವನಿಗೆ, ಕೃಷ್ಣನ ಚಿತ್ರ ಬರೀಲಿಕ್ಕಾಗಲಿಲ್ಲ ಅವನಿಗೆ. ಅಂಥವ್ರಿಗೆ ಈ ರಾಮಾಯಣದ ಸೂಕ್ಷ್ಮವಂತ ವಿಷಯಗಳ ಅರ್ಥ ಹೇಗಾದವು? ಅದ್ರ ಬಗ್ಗೆ ಒಂದು ಗೌರವ ಬೇಕು, ಅದ್ರ ಬಗ್ಗೆ ಒಂದು ಪ್ರೀತಿ ಬೇಕು, ಭಾರತೀಯ ಸಂಸ್ಕೃತಿ ಬಗ್ಗೆ ಒಂದು ಒಲವು ಬೇಕು. ಅದಿದ್ದವರಿಗೆ ಸಾಧ್ಯ. ಆನಂದ ರಾಮಾಯಣ ಒಂದು ಮಾತು ಹೇಳಿತ್ತು ನಡುವೆ, ಅದೇನಂತಂದರೆ ಭಗವಂತನ ಕಥೆಗಳು, ಆ ಭಗವಂತನ ಕಥೆಗಳನ್ನು, ಭಗವಂತನ ವರ್ಣನೆ ಮಾಡುವಂಥ, ಭಗವಂತನ ಗುಣಗಳನ್ನು ಹೇಳುವಂಥ ಕಥೆಗಳೇನಿವೆ ಅವು ಒಂದು ವೇಳೆ ನಿರಾಧಾರ ಆಗಿದ್ದರೂ ಕೂಡ ಅಂಥವೇ ಕಥೆಗಳನ್ನೇ ನೀವು ಓದಿ, ಬೇರೆ ಕಥೆಗಳನ್ನು ಓದಬೇಡಿ. ಯಾರೋ ಅಳಿದುಳಿದ ಮನುಷ್ಯರಿದ್ದಾರಲ್ಲ ನಮ್ಮ ಸುತ್ತಮುತ್ತಲಿನ ಮನುಷ್ಯರು, ಯಾರೋ ನಾಯಕ ಅಂತ ಅನ್ಸ್ಕೊಂಡವರು, ಮತ್ತೆ ಯಾರೋ ನಾಯಕಿ ಅಂತ ಅನ್ಸ್ಕೊಂಡವರು, ಇಂಥವ್ರ ಕಥೆಗಳನ್ನು ಓದಿ ಸಮಯ ಹಾಳು ಮಾಡ್ಕೊಳ್ಬೇಡಿ. ಇದೆಲ್ಲ ಸುಮ್ಮನೆ ನಿಮ್ಮ ಮನಸ್ಸಿಗೆ ಭ್ರಾಂತಿಕಾರಕ. ಈ ಎಲ್ಲ ಶೃಂಗಾರದ ವರ್ಣನೆಯನ್ನು ಬಿಟ್ಟುಬಿಡಿ. ಕೇಳೋದಾದ್ರೆ ಭಗವಂತನ ಶೃಂಗಾರದ ಕಥೆಯನ್ನ ಕೇಳಿ ಅಂತ ಆನಂದ ರಾಮಾಯಣ ಆ ಭಗವಂತನ ಲೀಲೆಗಳನ್ನು, ಆತನ ಶೃಂಗಾರವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿತ್ತು. ಯದಿ ಹರಿಸ್ಮರಣೆ ಸರಸಮ್ಮನೋ ಯದಿ ವಿಲಾಸ ಕಥಾಸು ಕುತೂಹಲಂ ಅಂತ ಆ ಜಯದೇವ ಕವಿಯ ಗೀತ ಗೋವಿಂದದಲ್ಲಿ ಬಂದಂಥ ಮಾತು, ಅದನ್ನು ನಾವು ತುಂಬ ಬಾರಿ ಹೇಳಿದ್ದೆ. ಶೃಂಗಾರದ ಕಥೆಗಳನ್ನು ಕೇಳಬೇಕು ಅಂತ ಅಪೇಕ್ಷೆ ಇದ್ದರೆ ಇವರು ಯಾವುದೋ ನಾಯಕ, ಯಾವುದೋ ನಾಯಕಿಯ ಶೃಂಗಾರ ಕಥೆಯನ್ನು ಕೇಳಿ ಮನಸ್ಸು ಯಾಕೆ ಕೆಡ್ಕೋತೀರಿ? ಮಹಾನಾಯಕನಾದಂಥ, ಮಹಾನಾಯಕಿಯಾದಂಥ ರಾಮ ಸೀತೆ ಇದ್ದಾರೆ, ಕೃಷ್ಣ ರುಕ್ಮಿಣಿಯರಿದ್ದಾರೆ, ಅವ್ರ ಕಥೆಯನ್ನು ಕೇಳಿ ಅಂತ ಆ ಕವಿ ಹೇಳಿದ್ದ. ಹೀಗೆ ಭಗವಂತನ ಚರಿತ್ರೆಗಳು, ಭಗವಂತನ ಗುಣವರ್ಣನೆ ಏನಿದೆ ಅದೊಂದು ವೇಳೆ ನಿರಾಧಾರ ಅಂತ ಕಾಣಿಸಿದ್ರು ಕೂಡ ಅದನ್ನೇ ನೀವು ಶ್ರವಣ ಮಾಡಿ, ಅದನ್ನೇ ವರ್ಣನೆ ಮಾಡಿ. ಆಧಾರ ಸಹಿತವಾಗಿದ್ದರೂ ಕೂಡ, ಸಾಧಾರವಾಗಿದ್ದರೂ ಕೂಡ ಬೇರೆ ಕಥೆಗಳ ಕಡೆಗೆ, ಬೇರೆ ನಾಯಕರ ಪ್ರಶಂಸೆಯ ಕಡೆಗೆ, ಅವರ ಚರಿತ್ರೆಯ ಶ್ರವಣದ ಕಡೆಗೆ ಗಮನ ಕೊಡಬೇಡಿ ಅಂತದು ಹೇಳಿತ್ತು. ಹೀಗೆ ರಾಮಾಯಣದ ಪ್ರವಚನ ಕಾಲದಲ್ಲಿ ಯಾವ್ಯಾವ ಮಹನೀಯರು ನನಗೆ ಸಹಾಯ ಒದಗಿಸಿದ್ರು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇದಲ್ಲದೆ ಈ ಆನಂದ ರಾಮಾಯಣದಲ್ಲಿ ವ್ಯಾಪಕವಾಗಿ ಸಮೀಕ್ಷೆಗಳನ್ನು ಮಾಡಿದ್ದೀನಿ ನಾನು. ಅದನ್ನು ಕೇಳಿ ಅವ್ರಿಗೆ ಗೊತ್ತಿದೆ. ನಾನಾ ಥರದ ಧರ್ಮ ಸೂಕ್ಷ್ಮಗಳ ಬಗ್ಗೆ ಬೇರೆ ಬೇರೆ ಸ್ತ್ರೀಯರನ್ನು ಕೇಳಿದ್ದೆ, ಪುರುಷರನ್ನು ಕೇಳಿದ್ದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಇಂಥ ನಡವಳಿಕೆಗಳ ಬಗ್ಗೆ ಅಂತ ಎಷ್ಟೆಷ್ಟೋ ಜನನ್ನು ಕೇಳಿದ್ದೆ. ಆ ಸಮೀಕ್ಷೆಗಳಲ್ಲಿ ಎಷ್ಟೆಷ್ಟೋ ಜನ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ರು. ಆ ಎಲ್ಲ ಸಮೀಕ್ಷೆಗಳಲ್ಲಿ ಯಾರು ಭಾಗವಹಿಸಿ ನನಗೆ ಮಾಹಿತಿಗಳನ್ನು ಪೂರೈಕೆ ಮಾಡಿದ್ರು ಅದೆಲ್ಲ ಧ್ವನಿ ಮುದ್ರಣದಲ್ಲಿ ಸುರಕ್ಷಿತ ಆಗಿದೆ. ಅಂಥವರೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಅನೇಕ ಜನ ಸ್ನೇಹಿತರು, ಮತ್ತೆಷ್ಟೋ ಜನ ಗುರುಗಳಿದ್ದಾರೆ, ನನ್ನ ಬಂಧುಗಳಿದ್ದಾರೆ. ಹೀಗೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾದ್ದೇನಂತಂದರೆ, ಈ ನನ್ನ ಎದುರಿಗೆ ಈ ಪುಸ್ತಕ ಏನಿದೆ ಇದಕ್ಕೆ ಇವತ್ತು 102 ವರ್ಷ. ನಮ್ಮ ಅಜ್ಜನ ಪುಸ್ತಕ ಇದೆ. ಈ ಕಡೆ ಇರುವಂಥ ಪುಸ್ತಕ ಏನಿದೆ ನಮ್ಮ ಮುತ್ತಜ್ಜನ ಪುಸ್ತಕ. ಆ ಅಜ್ಜನ ಮತ್ತು ಮುತ್ತಜ್ಜನ ನೆನಪಿಗೆ ಇವತ್ತು ಆ 102ನೇ ವರ್ಷ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಗ್ರಂಥದ ಪ್ರವಚನದ ಸಂದರ್ಭ ಏನಿದೆ ಅದನ್ನು ಅವರಿಗೆ ಅರ್ಪಣೆ ಮಾಡ್ತೇನೆ. ಅಜ್ಜ ಮುತ್ತಜ್ಜ ಅಲ್ಲದೆ ನಮ್ಮ ಅಜ್ಜನ ತಮ್ಮಂದಿರಾಗಿದ್ದಂಥ ಸತ್ಯಪ್ರಜ್ಞ ಸ್ವಾಮಿಗಳು, ಹಿಂದಿನ ಉತ್ತರಾದಿ ಮಠಾಧೀಶರಾಗಿದ್ದಂಥವ್ರು, ಅವ್ರಿಗೂ ಕೂಡ ನಿತ್ಯ ನಾನು ಸ್ಮರಣೆ ಮಾಡ್ತಿದ್ದೆ. ಅವರಿಗೂ ಕೂಡ ಇದು ಪ್ರೀತಿಕರವಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲೇನು ನಾವು ಈಗ ಮಾತಾಡ್ತಿದ್ದೇವೆ, ಇದೆಲ್ಲ ಮಾತಾಡಲಿಕ್ಕೆ ಕಾರಣ ಸತ್ಯಜ್ಞಾನ ಶ್ರೀಪಾದರು. ಸತ್ಯಜ್ಞಾನ ಶ್ರೀಪಾದರು, ಅವರ ಶಿಷ್ಯರು ಸತ್ಯಪ್ರಜ್ಞ ಶ್ರೀಪಾದರು, ಮುಂದೆ ಬಂದವರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು, ಅವರಿಂದ ಮುಂದೆ ವಿಶೇಷ ತೀರ್ಥ ಶ್ರೀಪಾದರು, ಅವರೆಲ್ಲರ ಕಡೆಯಿಂದ ಬೆಳೆದು ಬಂದದ್ದು. ಸ್ವಂತ ಏನಿಲ್ಲ, ಇದೊಂದು ಬರೀ ಧ್ವನಿಮುದ್ರಣ ಅಷ್ಟೇ ನಾನು ಹೇಳ್ತಿರೋದು. ಬಾಯಿ ನನ್ನದಷ್ಟೇ, ಒಳಗಿನ ವಿಷಯಗಳೆಲ್ಲ ಬೇರೆಯವ್ರದ್ದೇ.
ನನಗೆ ಇದನ್ನ ಮೇಲಿನ ಮೇಲೆ ಹೇಳಬೇಕು ಅನ್ನಿಸ್ತದೆ. ಅದೇನೆಂದರೆ, ಹನುಮಂತ ಒಂದು ಮಾತನ್ನು ಹೇಳಿದ್ದೆ ಸೀತೆಗೆ, ನಿನ್ನನ್ನು ಬೇಕಾದರೆ ಈಗ ಕರ್ಕೊಂಡು ಹೋಗ್ಬಿಡ್ತೀನಿ ನನ್ನ ರಾಮನ ಎದುರಿಗೆ, ನನ್ನ ಹೆಗಲ ಮೇಲೆ ಕೂತ್ಕೊಂಡಿದ್ದೆ, ನೀನೊಬ್ಬ ಸಾಧಾರಣ ಕಪಿ, ನೀನು ನನ್ನನ್ನು ಹೇಗೆ ಹೊರತಿ ಅಂತ ಸೀತೆ ಹನುಮಂತನನ್ನು ಕೇಳಿದ್ಲು. ಮತ್ತು ಈ ಬಲಿಷ್ಠನಾದಂಥ ರಾವಣನ ಸೈನ್ಯವನ್ನು ನೀವು ಹೇಗೆ ಗೆಲ್ತೀರಿ? ಆಗ ಹನುಮಂತ ಒಂದು ಮಾತು ಹೇಳಿದ್ದ, ಅದು ನಮ್ಗೆ ಯಾವತ್ತೂ ನೆನಪಿರ್ಬೇಕು. ಕಪಿಗಳ ಸೈನ್ಯ ಅಂದರೆ ಸುಮ್ಮನೆ ಯಾವ ಕಾಡಿನಲ್ಲಿ ಓಡಾಡುವಂಥ ಕಪಿಗಳು ಅಂತ ತಿಳ್ಕೊಬೇಡಿ. ರಾಮನ ಸೈನ್ಯದಲ್ಲಿರುವಂಥ ಕಪಿಗಳೇನಿದ್ದಾರಲ್ಲ, ಮಹಾಪರಾಕ್ರಮಿಗಳವರು. ನಿನ್ನ ಎದುರಿಗೆ ಇವತ್ತು ನಾನು ಬಂದಿದ್ದೇನಲ್ಲ, ರಾಮನ ಸೈನ್ಯದಲ್ಲಿರುವಂಥ ಅತಿ ಸಣ್ಣ ಕಪಿ ಅಂದ್ರೆ ನಾನೇ. ಪರಾಕ್ರಮದ ದೃಷ್ಟಿಯಿಂದ, ಬಲದ ದೃಷ್ಟಿಯಿಂದ, ಬುದ್ಧಿಯ ದೃಷ್ಟಿಯಿಂದ ಅತಿ ಸಣ್ಣವನು ಅಂದ್ರೆ ನಾನು. ಇನ್ನೆಲ್ಲರೂ ನನಗಿಂತ, ನನಗೆ ಸಮಾನರಾದವರು ನನಗಿಂತ ಉತ್ತಮರೇ ಇದ್ದಾರೆ. ನನಗಿಂತ ಕೆಳಗಿನವರು ಯಾರೂ ಇಲ್ಲವೇ ಇಲ್ಲ. ನಾನೇ ಇಷ್ಟೆಲ್ಲ ಹಾವಳಿ ಮಾಡಿದೆ, ಈ ಲಂಕೆಯನ್ನು ಸುಟ್ಟೆ, ರಾವಣನಿಗೆ ಬುದ್ಧಿ ಕಲಿಸಿದೆ, ಆತನ ಗಡ್ಡಕ್ಕೆ ಬೆಂಕಿ ಹೆಚ್ಚಿದೆ, ಆನಂದ ರಾಮಾಯಣದಲ್ಲಿ ಬಂದಿತ್ತು. ಇನ್ನು ಉಳಿದವರೆಲ್ಲ ನನಗೆ ಸಮಾನರು, ನನಗಿಂತ ದೊಡ್ಡವರು. ಅದನ್ನು ನಾನು ಮೇಲಿನ ಮೇಲೆ ನೆನಪು ಮಾಡ್ಕೊಳ್ತಿರ್ತೀನಿ. ಮನುಷ್ಯನಿಗೆ ದುರಹಂಕಾರ ಬಂದಾಗ ಇದನ್ನು ನೆನಪು ಮಾಡ್ಕೊಳ್ಬೇಕು. ರಾಮಾಯಣ ಇಲ್ಲಿ ತನಕ ಹೇಳಿದಂಥ ಯಾರ್ಯಾರು ವಿದ್ವಾಂಸರು ಅಂತ ಅನ್ಸ್ಕೊಂಡವರಿದ್ದಾರೆ, ಅವರಲ್ಲಿ ಎಲ್ಲರಲ್ಲೂ ಸಣ್ಣವನು ನಾನೇ. ಉಳಿದವರೆಲ್ಲರೂ ಈ ಹಿಂದೆ ಹೇಳಿದವರು, ಮುಂದೆ ಹೇಳುವಂಥವ್ರು ಎಲ್ಲರೂ ಏನಿದ್ದಾರೆ ಅವರೆಲ್ಲರೂ ನನಗಿಂತ ಉತ್ತಮರೇ. ಸಣ್ಣವನು ನಾನು ಅಂತಲೇ ಈ ಸಂದರ್ಭದಲ್ಲಿ ವಿನಮ್ರನಾಗಿ ನನಗೆ ಹೇಳ್ಕೋಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಸೋಹಂ ಸ್ವಾಹ, ನಾವು ಭಗವಂತನ ಪ್ರತಿಬಿಂಬರು, ನಾವು ಭಗವಂತನ ದಾಸರು ಅನ್ನುವಂಥ ಒಂದು ಚಿಂತನೆ, ಅನುಸಂಧಾನ ಏನಿದೆ, ಇದು ನಮಗೆ ಉಸಿರಾಗಬೇಕು. ದಿವಸಕ್ಕೆ 21,600 ಬಾರಿ ಅದನ್ನೇ ನಾವು ಶ್ವಾಸೋಚ್ಛ್ವಾಸ ಮಾಡಬೇಕು. ಹಾಗೆ ಮಾಡಿದಾಗ ಈ ಅಹಂಕಾರ, ಮಮಕಾರ, ದುರಾಸೆ ಇವೆಲ್ಲ ನಮ್ಮನ್ನು ಪರಿಹಾರ ಮಾಡ್ತವೆ ಅಂತ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಹೀಗೆ ರಾಮಾಯಣದ ಪ್ರವಚನ ಏನಿದೆ ಅದನ್ನು ಭಗವಂತನಂಥ ರಾಮಚಂದ್ರನಿಗೆ, ಭಗವತಿಯಾದಂಥ ಸೀತೆಗೆ, ಮತ್ತು ಮಹಾವ್ಯಾಕರಣದಲ್ಲಿ ಪಂಡಿತನಾದಂಥ ಹನುಮಂತನಿಗೆ, ಮತ್ತು ಉಳಿದೆಲ್ಲ ಯತಿವರೇಣ್ಯರಿಗೆ, ವಿಶೇಷವಾಗಿ ವಾದಿರಾಜ ಶ್ರೀಪಾದರಿಗೆ, ಮತ್ತು ಸ್ಥಳದ ಅಧಿಷ್ಠಾತ ಅನ್ಸ್ಕೊಂಡಿರುವಂಥ ನಮಗೆಲ್ಲರಿಗೂ ಅದು ಶ್ರೀರಕ್ಷೆ ಅಂತ ರಾಯರಿಗೆ ಈ ಒಂದು ಪ್ರವಚನ ಏನಿದೆ, ಪ್ರವಚನ ಮಾಲಿಕೆ ಏನಿದೆ, ಅದನ್ನು ಇಲ್ಲಿಗೆ ಅರ್ಪಣೆ ಮಾಡ್ತೀನಿ. ಇದರಿಂದ ರಾಘವೇಂದ್ರ ಗುರುವಂತರ್ಗತನಾದಂಥ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ, ದತ್ತ ಕಪಿಲ ವೇದವ್ಯಾಸಾತ್ಮಕನಾದಂಥ ಲಕ್ಷ್ಮೀ ವೆಂಕಟೇಶ ರೂಪಿಯಾದಂಥ ಭಗವಂತ ಏನಿದ್ದಾನೆ ಆತ ಸಂಪ್ರೀತನಾಗಲಿ. ಕುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಕುಸಿಗೆ ಹಾಕದಿರೋ ಎನ್ನು ಋಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.